ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 96ನೆಯ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರು ಹಾಗೂ ಆಪ್ತ ಸಮಾಲೋಚಕರ ತಂಡ ನಿಮಗೆ ಈ ಕಾರ್ಯಕ್ರಮದಲ್ಲಿ ಲಭ್ಯವಿರ್ತಾರೆ. ಅವರೆಲ್ಲರ ಜೊತೆಗೆ ನಿಮಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಮುಕ್ತ ಸಂವಾದವನ್ನು ಮಾಡ್ತಕ್ಕಂಥ ಅವಕಾಶ ಸಹ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯಿಂದ ಮಾತ್ರ ಅಲ್ಲ, ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಆಸ್ಪತ್ರೆಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ಕುಂದಾಪುರ ಹೀಗೆ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಮುಖ್ಯವಾಗಿ ಉಡುಪಿ ಹಾಗೂ ಕರಾವಳಿಯ ಸುತ್ತಮುತ್ತಲಿನ ಅನೇಕರು ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ ಸ್ನೇಹಿತರೆ. ಮುಖ್ಯವಾಗಿ ಇದೊಂದು ಮದ್ಯವ್ಯಸನಿಗಳಿಗೋಸ್ಕರ ಮಾತ್ರ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಕೇವಲ ಮದ್ಯವ್ಯಸನಿಗಳು ಮಾತ್ರ ಇರೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಮನೋವೈದ್ಯರು, ಮನಶಾಸ್ತ್ರಜ್ಞರು, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಹೀಗೆ ಎಲ್ಲರೂ ಭಾಗವಹಿಸಿರ್ತಾರೆ. ಆದ್ರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳನ್ನ ತಿಳಿಸ್ತೀನಿ. ಮೊದಲಿಗೆ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದ ಇವತ್ತಿನ ಏನು ವಿಚಾರ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತಾರೆ. ನಂತರದಲ್ಲಿ ನಿಮಗೆ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಮುಕ್ತ ಸಂವಾದ ನಡೆಸ್ತಕ್ಕಂಥ ಸಮಯದಲ್ಲಿ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಂದು ವಿನಂತಿ ಇದೆ. ದಯವಿಟ್ಟು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಮುಕ್ತ ಸಂವಾದದ ಸಮಯ ಬರುವವರೆಗೂ ಎಲ್ಲರೂ ಶಾಂತಚಿತ್ತರಾಗಿ ಆಲಿಸಬೇಕು. ನಂತರದಲ್ಲಿ ನಿಮಗೆ ಮುಕ್ತ ಸಂವಾದದ ಸಮಯದಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ, ನಿಮಗೆ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ರಿಂದ ದಯವಿಟ್ಟು ಮುಕ್ತ ಸಂವಾದ ಶುರುವಾಗುವವರೆಗೂ ತಾವು ದಯವಿಟ್ಟು ಶಾಂತಚಿತ್ತರಾಗಿ ಆಲಿಸಬೇಕು. ಹಾಗೂ ಪ್ರಶ್ನೆ ಕೇಳುವಾಗ ಒಬ್ರು ಮಾತಾಡುವಾಗ ಮತ್ತೊಬ್ರು ಮಾತನಾಡಿ ಗದ್ದಲ ಉಂಟಾಗದಂತೆ ಹಾಗೂ ನಿಮ್ಮ ಹಿಂದಿನ ಸದ್ದುಗದ್ದಲು ಕೇಳಿಸದೇ ಇರೋ ರೀತಿ ಪ್ರಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ನೀವು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳ್ತೇನೆ. ಹಾಗೆ ನಿಮ್ಮ ಗುರುತು, ಪರಿಚಯವನ್ನು, ಇತರ ನಿಮ್ಮ ಯಾವುದೇ ವೈಯಕ್ತಿಕ ವಿವರಗಳನ್ನು ನಾವು ಸಂಗ್ರಹಿಸುವುದಿಲ್ಲ. ನಿಮ್ಮ ವಿವರಗಳನ್ನು ನಾವು ಗೌಪ್ಯವಾಗಿ ಇಡ್ತೇವೆ. ನೀವು ಸಹ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಆದಲ್ಲಿ ನಿಮಗೆ ಮುಜುಗರ ಉಂಟಾಗ್ತಕ್ಕಂಥ ಪಕ್ಷದಲ್ಲಿ ನೀವು ನಿಮ್ಮ ಹೆಸರು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ವಿವರಗಳನ್ನು ನೀವು ನೀಡಬೇಕಾದ ಅವಶ್ಯಕತೆ ಇಲ್ಲ. ನೇರವಾಗಿ ಪ್ರಶ್ನೆಗಳಿಗೆ ಬರ್ಬೋದು. ಆಮೇಲೆ ಇನ್ನೊಂದು ಮನವಿ ಇದೆ, ದಯವಿಟ್ಟು ಅನುಭವ ಹಂಚಿಕೊಳ್ಳತಕ್ಕಂಥವ್ರು 1 ಅಥವಾ 2 ನಿಮಿಷದಲ್ಲಿ ತಮ್ಮ ಅನುಭವಗಳನ್ನ ಹಂಚ್ಕೋಬೇಕು. ತೀರಾ ಅನಿವಾರ್ಯ ಇದೆ ಅಥವಾ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಿದ್ರು ದಯವಿಟ್ಟು ಬೇರೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಹೆಚ್ಚು ಸಮಯವನ್ನು ಮುಕ್ತ ಸಂವಾದದಲ್ಲಿ ತಗೊಳ್ಬಾರ್ದು. ಯಾರಿಗಾದ್ರೂ 1 ಅಥವಾ 2 ನಿಮಿಷದಲ್ಲಿ ಅವಕಾಶ ಇರುತ್ತೆ. ಹೆಚ್ಚಿನ ವಿವರಗಳಿಗೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನ ನಾನು ಕೊಡ್ತೇನೆ. ಅದರ ಮೂಲಕ ನೀವು ನಮ್ಮ ಆಸ್ಪತ್ರೆಗೆ ಸಂಪರ್ಕಿಸಬಹುದು ಸ್ನೇಹಿತರೆ. ಸರಿ, ಈಗಾಗಲೇ ಕಾರ್ಯಕ್ರಮದ ಸಮಯ ಆಗ್ತಾ ಇದೆ. ಡಾಕ್ಟರ್ ಸುನೀಲ್ ಕುಮಾರ್ ಜಿ ಅವರು ಆಯುರ್ವೇದ ವೈದ್ಯರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ. ಇವರು ಇವತ್ತು ಮದ್ಯವ್ಯಸನ ವಿಮುಕ್ತಿಯಲ್ಲಿ ಜೀವನ ಶೈಲಿಯ ನಿರ್ವಹಣೆ ಅಂದ್ರೆ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನು ಇಂಗ್ಲಿಷಲ್ಲಿ ಕರೀತಾರೆ, ಅದು ನಾವು ಜೀವನ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೋಬಹುದು, ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಡಾಕ್ಟರ್ ಸುನೀಲ್ ಕುಮಾರ್ ಜಿ ಅವರಿಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಹಲೋ. ಹಾಂ ಸರ್, ಕೇಳಿಸ್ತಾ ಇದೆ. ಓಕೆ, ಅದು ಮ್ಯೂಟ್ ಆಗಿತ್ತು, ಗೊತ್ತಾಗಿಲ್ಲ. ಹಾಂ ಸರ್. ಶುರು ಮಾಡ್ಬೋದು ಸರ್ ಇವತ್ತಿನ ಕಾರ್ಯಕ್ರಮನ. ನೀವು ಇವತ್ತಿನ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ತಿಳ್ಕೊ. ಓಕೆ, ಥ್ಯಾಂಕ್ ಯು ಸಚಿನ್. ಮೊದಲನೇದಾಗಿ ನಾನು ಡಾಕ್ಟರ್ ಸುನೀಲ್ ಅಂತ ಕಳೆದ ಕೆಲವು 12-13 ವರ್ಷಗಳಿಂದ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ವೈದ್ಯನ ಕೆಲಸ ಮಾಡ್ತಾ ಇದ್ದೇನೆ. ಈ ಕೆಲವು 12 ವರ್ಷಗಳಲ್ಲಿ ಸುಮಾರು ಮದ್ಯ ವ್ಯಸನ ಇರುವ ಸಮಸ್ಯೆ ಇರುವ ಅವರ ವ್ಯಕ್ತಿಗಳ ಜೊತೆ ಮಾತಾಡಿದ್ದೇನೆ ಕೂಡ, ಹಾಗೂ ಅವರ ಚಿಕಿತ್ಸೆಯಲ್ಲಿ ಕೂಡ ಚಿಕಿತ್ಸೆಗೆ ಪೂರಕವಾಗಿ ಕೂಡ ಪಾಲ್ಗೊಂಡಿದ್ದೇನೆ. ಸೊ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಮದ್ಯ ವ್ಯಸನ ವಿಮುಕ್ತಿಯಲ್ಲಿ ಜೀವನ ಶೈಲಿಯ ನಿರ್ವಹಣೆ. ಸೊ ಈಗ ನಮ್ಗೆಲ್ಲರಿಗೂ ತಿಳಿದಿದೆ, ಈ ಮದ್ಯ ವ್ಯಸನ ಅನ್ನೋದು ಅದು ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಅದು ಮಾನಸಿಕ ಆರೋಗ್ಯವನ್ನ ಕೂಡ ಹಾಳು ಮಾಡುತ್ತೆ. ಹಾಗಾಗಿ ಇದಕ್ಕೆ ಬರೀ ಔಷಧಿಗಳು ಮಾತ್ರ ಸಾಲೋದಿಲ್ಲ. ನಮ್ಮ ಜೀವನ ಶೈಲಿಯಲ್ಲಿ
ಬದಲಾವಣೆಗಳು ಬೇಕಾಗುತ್ತೆ. ಸೊ ಈ ತರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡೋದ್ರಿಂದ ಶರೀರ ಮತ್ತು ಮನಸ್ಸು, ಮೊದಲನೇದಾಗಿ ಇದು ಅರ್ಥ ಮಾಡ್ಕೋಬೇಕು ನಾವು, ಅಂದ್ರೆ ಶರೀರ ಮತ್ತು ಮನಸ್ಸು ಎರಡರದ್ದು ಚೇತರಿಕೆ ಇದೇ ಪೂರಕವಾಗುತ್ತೆ. ಸೊ ಹಾಗಾಗಿ ಈ ಜೀವನ ಶೈಲಿ ಅಂದ್ರೆ ಏನು, ಈ ಜೀವನ ಶೈಲಿಯ ಕಾಯಿಲೆಗಳು ಅಂದ್ರೆ ಯಾವುದು, ಜೀವನ ಶೈಲಿ ಇತರ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತು ಸ್ವಲ್ಪ ನಾವು ಡಿಸ್ಕಸ್ ಮಾಡಿ. ಸೊ ಮೊದಲನೇದಾಗಿ ಜೀವನ ಶೈಲಿಯ ಸಮಸ್ಯೆಗಳು ಅಂದ್ರೆ, ಅಥವಾ ಜೀವನ ಶೈಲಿ ಅಂದ್ರೆ ನಾವು ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ಅಥವಾ ರಾತ್ರಿ ಮಲಗೋ ತನಕ ಏನೇನು ಚಟುವಟಿಕೆಗಳನ್ನ ಮಾಡ್ತೇವೆ ಅದು ನಮ್ಮ ಜೀವನ ಶೈಲಿ. ಸೊ ಈ ಚಟುವಟಿಕೆಗಳಲ್ಲಿ ಅಂದ್ರೆ ನಾವು ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋ ತನಕ ಏನೇನ್ ಮಾಡ್ತೇವೆ, ಇದರಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿದ್ರೆ, ನಾವು ಮಾಡುವ ಕೆಲಸಗಳಲ್ಲಿ ಸಮಸ್ಯೆ ಇದ್ರೆ, ಅಥವಾ ಎಲ್ಲೋ ಒಂದು ಕಡೆ ಸರಿ ಆಗದೆ ಇದ್ರೆ ಅದು ಒಂದು ಕ್ರಮೇಣವಾಗಿ, ಈಗ ಒಂದೆರಡು ದಿವಸ ಮಾಡಿದ್ರೆ ನಾವು ಒಂದು ದಿನ ನಿದ್ರೆ ಬಿಟ್ರೆ ಸಮಸ್ಯೆ ಆಗಲ್ಲ. ಆದ್ರೆ ಕಂಟಿನ್ಯೂಸ್ ಆಗಿ ನಾವು ನಿದ್ರೆ ಬಿಡ್ತಾ ಇರ್ತೇವೆ, ಅಥವಾ ಕಂಟಿನ್ಯೂಸ್ ಆಗಿ ನಮ್ಮ ಆಹಾರಗಳಲ್ಲಿ ಬದಲಾವಣೆ ಆಗ್ತದೆ, ಸರಿಯಾಗಿ ತಿಂತಾ ಇಲ್ಲ, ಅಥವಾ ಒಂದು ದಿನ ಎರಡು ದಿನ ಒತ್ತಡ ತಕೊಂಡ್ರೆ ಏನೂ ಆಗೋದಿಲ್ಲ. ಆದ್ರೆ ಈ ಒತ್ತಡ ಪದೇ ಪದೇ ಬರ್ತಾ ಇದೆ. ಅದೇ ತರ ಒಂದು ಈಗ ಹ್ಯಾಬಿಟ್ಸ್ ಅಲ್ಲಿ ಕೂಡ ಅಷ್ಟೇ. ಈಗ ಎಲ್ಲೋ ಒಂದು ಎರಡು ಬಾರಿ ಏನೋ ಒಂದು ಮದ್ಯವನ್ನು ಸ್ವೀಕರಿಸ್ತೇವೆ, ಅದ್ರ ಸಮಸ್ಯೆ ಬರೋದಿಲ್ಲ. ಆದ್ರೆ ಇದೇ ದಿನನಿತ್ಯ ಸಮಸ್ಯೆಯಾಗಿ ಅದು ಪರಿಗಣಿಸಿದ್ರೆ ನಾಳೆ ಅದು ಒಂದು ದೊಡ್ಡ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಹಾಗಾಗಿ ಈ ಒಂದು ಜೀವನ ಶೈಲಿಯ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವು ಇರೋದು ತುಂಬಾ ಅಗತ್ಯ ಇದೆ. ಈಗ ಜೀವನ ಶೈಲಿ ಕಾಯಿಲೆ ಅಂದ್ರೆ ಯಾವುದು? ಈಗ ಜೀವನ ಶೈಲಿ ಅಂದ್ರೆ ಕಾಯಿಲೆ ಅಂದ್ರೆ ಈ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಕೊಲೆಸ್ಟ್ರಾಲ್ ಕಾಯಿಲೆ ಅಂತ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅದು ಅಲ್ಲದೆ ಕೂಡ ಈ ಮದ್ಯವ್ಯಸನ ಕೂಡ ಒಂದು ಜೀವನ ಶೈಲಿ ಸಮಸ್ಯೆನೇ ಆಗಿರುತ್ತೆ. ಮದ್ಯವ್ಯಸನ ಆಗಿರ್ಬೋದು, ಅಥವಾ ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು, ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಅಥವಾ ಈ ತೂಕ ಅತಿ ಬೊಜ್ಜುತನೂ ಕೂಡ ಬೊಜ್ಜುತನ, ಈ ಹೃದಯ ಸಂಬಂಧಿ ಕಾಯಿಲೆಗಳು, ಅಥವಾ ಲಿವರ್ ಸಂಬಂಧಿ ಕಾಯಿಲೆಗಳು, ಇದು ಕೂಡ ಒಂದು ಜೀವನ ಶೈಲಿ ಸಂಬಂಧಿತ ಕಾಯಿಲೆ. ಪ್ಲಸ್ ಇವತ್ತಿಗೆ ಏನು ಒಂದು ನಮ್ಮ ದೇಶದಲ್ಲಿ ಅತಿ ಜಾಸ್ತಿ ಸಾವು ನೋವು ಉಂಟಾಗೋದು ಕೂಡ ಇಂಥ ಒಂದು ಜೀವನ ಶೈಲಿ ಕಾಯಿಲೆಗಳಿಂದನೇ. ಇದು ಯಾಕೆ ಬೇಸರದ ಸಂಗತಿ ಅಂದ್ರೆ ಈ ಎಲ್ಲಾ ಸಮಸ್ಯೆಗಳು ನಾವು ಒಂದು ತಡೆ ಹಿಡಿಬಹುದು. ಅಂದ್ರೆ ಇದೊಂಥರ ಕಂಟ್ರೋಲೇಬಲ್ ಡಿಸೀಸ್ ಅಂತ ಹೇಳ್ತೇವೆ. ಈಗ ಬೇರೆ ಈಗ TB ಕಾಯಿಲೆ ಅಥವಾ ಇನ್ನೊಂದು ಇನ್ಫೆಕ್ಷನ್ಗಳು, ಈಗ ಕೋವಿಡ್ ಬಂತು, ಅದನ್ನ ತಡೆ ಹಿಡಿಲಿಕ್ಕೆ ಆಗೋದಿಲ್ಲ, ಅದು ಇನ್ಫೆಕ್ಷನ್ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಬಟ್ ಈ ಕಾಯಿಲೆಗಳು, ಈಗ ಸಕ್ಕರೆ ಕಾಯಿಲೆ ಆಗ್ಲಿ, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಾಗ್ಲಿ, ಅಥವಾ ಲಿವರಿನ ಸಮಸ್ಯೆಗಳು, ಇದು ಒಬ್ರಿಗೊಬ್ರಿಗೆ ಏನು ಹರಡುವಂತ ಕಾಯಿಲೆಗಳೇನೂ ಅಲ್ಲ. ಅಂದ್ರೆ ಇದು ನಮ್ಮ ಒಂದು ಜೀವನದಲ್ಲಿ, ನಮ್ಮ ಒಂದು ಹವ್ಯಾಸಗಳಲ್ಲಿ, ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬದಲಾವಣೆ ಮಾಡೋದ್ರಿಂದ ಇದನ್ನ ಹತೋಟಿಗೆ ತರ್ಲಿಕ್ಕಾಗತ್ತೆ. ಸೊ ಇದನ್ನ ಹತೋಟಿಗೆ ತರಲಿಕ್ಕೆ ಒಂದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಮೇಲೆ ಕೆಲಸ ಮಾಡ್ತಾ ಇದೆ. ಈ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದ್ರೆ ಜೀವನ ಶೈಲಿ ಕಾಯಿಲೆ ಬಗ್ಗೆ ತುಂಬಾ ಸ್ಟಡೀಸ್ ರಿಸರ್ಚ್ ಆಗ್ತಾ ಇದೆ. ಯಾಕಂದ್ರೆ ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾವ್ದಾರ ಒಂದು ಕಾಯಿಲೆಯನ್ನ ಸರಿ ಮಾಡಬೇಕು ಅಂದ್ರೆ ಅದರ ಮೂಲಕ್ಕೆ ಹೋಗ್ಬೇಕು, ಅಂದ್ರೆ ಬುಡಕ್ಕೆ ಹೋಗಿ ಅದನ್ನ ಸರಿ ಮಾಡಬೇಕು. ಸೊ ಈ ಬುಡಕ್ಕೆ ಹೋಗಿ ಚಿಕಿತ್ಸೆ ಕೊಡೋದ್ರಲ್ಲಿ ಈ ಜೀವನ ಶೈಲಿಯ ಒಂದು ಪರಿಪಾಲನೆ ತುಂಬಾ ಅಗತ್ಯ ಇದೆ. ಸೊ ಇಲ್ಲಿ ಜೀವನ ಶೈಲಿ ಕಾಯಿಲೆಗಳು ಅಂತ ಹೇಳುವಾಗ ಅದಕ್ಕೆ ಒಂದು ಚಿಕಿತ್ಸೆ ಅಂತ ಬೇಕೇ ಬೇಕು. ಆ ಚಿಕಿತ್ಸೆ ಅಂತ ಬರುವಾಗ ಅದಕ್ಕೊಂದು ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೊ ಯಾವ ತರ ಅಂತ ಹೇಳಿದ್ರೆ ಇದಕ್ಕೆ ನಾವು 6 ಸ್ತಂಭಗಳು ಅಂತ ಹೇಳ್ತೇವೆ, ಪಿಲ್ಲರ್ಸ್ ಅಂತ ಹೇಳ್ತೇವೆ. 6 ಸ್ತಂಭಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಹಾರ. ನಾವು ತಿನ್ನುವ ಆಹಾರ ಇರ್ಬೋದು, ನಾವು ಎಷ್ಟು ಹೊತ್ತಿಗೆ ತಿಂತೇವೆ, ಏನನ್ನು ತಿಂತೇವೆ, ಯಾವ ರೀತಿ ತಿಂತೇವೆ, ಯಾವ ರೀತಿ ಮಾಡ್ಕೊಂಡು ತಿಂತೇವೆ. ಸೊ ಈ ತರದ ಒಂದು ಆಹಾರ. ಎರಡನೇದು ವ್ಯಾಯಾಮ ಅಂದ್ರೆ ಅಥವಾ ಆಕ್ಟಿವಿಟೀಸ್. ನಾವು ಎಷ್ಟು ಒಂದು ಚುರುಕಾಗಿರ್ತೇವೆ, ಎಷ್ಟು ಓಡಾಡ್ತೇವೆ, ಅಥವಾ ಕೂತ್ಕೊಂಡೇ ಇರ್ತೇವ, ಎಷ್ಟು ಹೊತ್ತು ಕಾಲಗಳ ತನಕ ನಾವು ಆಕ್ಟಿವ್ ಆಗಿರ್ತೇವೆ, ಇದರ ಮೇಲೆ ನಮ್ಮ ಆರೋಗ್ಯದ ಸ್ಥಿತಿ ಆಗುತ್ತೆ. ಇನ್ನು ನಿದ್ರೆ, ನಾವು ಎಷ್ಟು ಗಂಟೆ ನಿದ್ರೆ ಮಾಡ್ತೇವೆ, ಯಾವ ರೀತಿ ನಿದ್ದೆ ಮಾಡ್ತೇವೆ, ನಮಗೆ ನಿದ್ದೆ ಸಾಕಾಗತ್ತಾ. ಸೊ ಇದು ಕೂಡ ಒನ್ ಆಫ್ ದ ಒಂದು ಪಿಲ್ಲರ್ಸ್ ಅಂತ ಹೇಳ್ತೇವೆ ಒಂದು ಟ್ರೀಟ್ಮೆಂಟ್, ಲೈಫ್ ಸ್ಟೈಲ್ ಡಿಸಾರ್ಡರ್ ಟ್ರೀಟ್ಮೆಂಟ್. ಇನ್ನೊಂದು ಒತ್ತಡ ನಿರ್ವಹಣೆ. ಈಗ ನಾನು ಫಸ್ಟ್ 3 ಪಾಯಿಂಟ್ ಹೇಳಿದೆ ಯಾವ್ದೆಲ್ಲ ಅಂದ್ರೆ, ಒಂದು ಆಹಾರ, ಇನ್ನೊಂದು ವ್ಯಾಯಾಮ, ಇನ್ನೊಂದು ನಿದ್ರೆ. ಇನ್ನು 3 ಪಾಯಿಂಟ್ ಬರೋದು ಅಂತ ಹೇಳಿದ್ರೆ, ಒಂದು ಒತ್ತಡದ ನಿರ್ವಹಣೆ, ಇನ್ನೊಂದು ಸಂಬಂಧಗಳು ಅಂದ್ರೆ ಹೆಲ್ದಿ ರಿಲೇಶನ್ಶಿಪ್ಸ್ ಅಂತ ಹೇಳ್ತಾರೆ, ಆರೋಗ್ಯಕರ ಸಂಬಂಧಗಳು, ಮತ್ತೆ ಕೊನೆಯದು ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಈ ನಮ್ಮ ಒಂದು ಮದ್ಯ ವ್ಯಸನಕ್ಕೆ
ಸಂಬಂಧಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ನಮ್ಮ ಅಭ್ಯಾಸಗಳು ಅಥವಾ ಹವ್ಯಾಸಗಳು ಅಂತ ಹೇಳ್ತಾರೆ, ಹ್ಯಾಬಿಟ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ 6 ಪಿಲ್ಲರ್ಸ್ ಅಂತ ಇದನ್ನ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ನಮ್ಮ ಜೀವನ ಎಸ್ಪೆಷಲಿ ಯಾರ್ಯಾರಿಗೆ ಈ ಒಂದು ಮದ್ಯ ವ್ಯಸನ ಸಂಬಂಧ ಅಥವಾ ಮದ್ಯ ವ್ಯಸನದ ಸಮಸ್ಯೆ ಇದೆ ಅವ್ರಿಗೆ ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಈ 6 ಪಾಯಿಂಟ್ ಯಾವುದು ಅಂದ್ರೆ ನಾವು ತಿನ್ನುವಂತ ಸೇವನೆ ಮಾಡುವಂತ ಆಹಾರ, ವ್ಯಾಯಾಮ ಅಥವಾ ಆಕ್ಟಿವಿಟೀಸ್, ನಾವು ಎಷ್ಟು ದಿನದಲ್ಲಿ ಎಷ್ಟೊತ್ತು ಆಕ್ಟಿವ್ ಆಗಿರ್ತೇವೆ, ಮೂರನೇದು ನಿದ್ರೆ. ಆಹಾರ, ವ್ಯಾಯಾಮ, ನಿದ್ರೆ, ಅದ್ರ ಜೊತೆಗೆ ಒತ್ತಡ ನಿರ್ವಹಣೆ, ಆರೋಗ್ಯಕರ ಸಂಬಂಧಗಳು ಮತ್ತು ನಮ್ಮ ಅಭ್ಯಾಸಗಳು. ಸೊ ಈ ಪಾಯಿಂಟ್ ಇದರಲ್ಲಿ ಕೂಡ ಈ ಪಾಯಿಂಟ್ಸ್ ಅಲ್ಲಿ ಇದು ಒಂಥರ ಜನರಲ್ ಎಲ್ಲರಿಗೂ ಕೂಡ ಇದರಲ್ಲಿ ಕೂಡ ಮುಖ್ಯವಾಗಿ ಈ ನಮ್ಮ ಮದ್ಯ ವ್ಯಸನ ಸಂಬಂಧಿ ಯಾರ್ಯಾರಿಗೆ ಸಮಸ್ಯೆ ಇರುತ್ತೆ ಅವರಿಗೆ ಸಂಬಂಧಪಟ್ಟಾಗೆ ಮೊದಲನೇ ಪಾಯಿಂಟ್ ಒಂದು ಏನ್ ಬರುತ್ತೆ ಅಂತಂದ್ರೆ ಕಂಪ್ಲೀಟ್ ಆಬ್ಸ್ಟಿನೆನ್ಸ್ ಅಂತ ಹೇಳಿ. ಕಂಪ್ಲೀಟ್ ಆಬ್ಸ್ಟಿನೆನ್ಸ್ ಅಂದ್ರೆ ಸಂಪೂರ್ಣವಾಗಿ ಮದ್ಯವನ್ನ ಬಿಟ್ಬಿಡೋದು. ಸೊ ಇಲ್ಲಿ ಈಗ ಎಷ್ಟೋ ಜನರಿಗೆ ನಮ್ಮಲ್ಲಿ ಬರುವ ಗ್ರಾಹಕರಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಹೇಳುದುಂಟಲ್ಲ, ಡಾಕ್ಟ್ರೆ ನನಗೆ ಒಂದೇ ಸಲ ಬಿಡ್ಲಿಕ್ಕೆ ಕಷ್ಟ ಆಗತ್ತೆ, ಒಂದೇ ಸಲ ಬಿಟ್ಟಾಗ ನನಗೆ ಕೈಯೆಲ್ಲ ನಡ್ಕ ಬರುತ್ತೆ, ಬಾಯಿಯೆಲ್ಲ ಒಣಗ್ತದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಬೆಳಿಗ್ಗೆ ವಾಕರಿಕೆ ಆಗತ್ತೆ, ಆಮೇಲೆ ತಲೆ ಸುತ್ತು ಬರ್ತದೆ, ಸ್ವಲ್ಪ ಕುಡಿದ್ರೆ ಸರಿ ಆಗತ್ತೆ, ಹಾಗಾಗಿ ನಾನು ಒಂದೇ ಸಲಕ್ಕೆ ಬಿಡೋದಿಲ್ಲ, ಸ್ವಲ್ಪ ಕುಡಿತೇನೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಅಂದ್ರೆ ಇದು ಸಿಂಪಲ್ ವಿಡ್ರಾವಲ್ ಬರುತ್ತೆ, ಹಿಂತೆಗೆತ ಚಿಹ್ನೆಗಳು ಅಂತ ಹೇಳ್ತಾರೆ ಇದನ್ನ. ಅದು ಮೈಲ್ಡ್ ಸಿಂಪ್ಟಮ್ಸ್ ಈ ತರ ಸಣ್ಣ ಕೈ ನಡ್ಕ ಬರೋದು, ಬೆವರೋದು, ಬಾಯಿ ಒಣಗಿ ಬರೋದು, ಹೆದರಿಕೆ ಆಗೋದು, ವಾಕರಿಕೆ ಬರೋದು, ಇದು ಸಿಂಪಲ್ ವಿಡ್ರಾವಲ್. ಇನ್ನು ನೆಕ್ಸ್ಟ್ ಇದಕ್ಕೆ ಹೋದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ, ಯಾರೋ ಕಣ್ಣೆದ್ರು ಏನೋ ಬಂದಂಗ ಆಗ್ತದೆ, ಕಿವಿಯಲ್ಲಿ ಯಾರೋ ಮಾತಾಡ್ದೆ, ಯಾರೋ ಅಂದ್ರೆ ಈಗ ದಿನದಲ್ಲಿ ಯಾರೋ ಒಬ್ರು ಈಗ ಮರದ ಕೆಲಸ ಮಾಡೋರಿಗೆ ಅವ್ರಿಗೆ ರಾತ್ರಿ ಅದರದ್ದೇ ಸೌಂಡ್ ಕೇಳ್ತಾ ಇರ್ತದೆ. ಅಥವಾ ಆಕ್ಯುಪೇಷನಲ್ ಡೆರಿ ಅಂದ್ರೆ ನಾವು ಕೆಲಸ ಸಂಬಂಧಿ ಏನೋ ಒಂದು ಸೌಂಡ್ಗಳು ಕೇಳ್ತಾ ಇರೋದು, ನಿದ್ರೆ ಬರೋದಿಲ್ಲ, ಯಾರೋ ಕರೆದಾಗ ಅನ್ಸುದು, ಯಾರೋ ಅಟ್ಟಿಸ್ಕೊಂಡ್ ಬಂದಾಗ ಅನ್ಸುದು, ಅನ್ನದಲ್ಲಿ ಏನೋ ಹುಳ ಬಿದ್ದಾಗ ಅನ್ಸುದು. ಇನ್ನು ಈ ತರದ ಒಂದು ನೆಕ್ಸ್ಟ್ ಸಿವಿಯರ್ ವಿಡ್ರಾವಲ್ ಇರ್ತದೆ. ಇನ್ನು ಕೆಲವರಿಗೆ ನಾವು ನೋಡಿದ್ರೆ ತುಂಬಾ ಜಾಸ್ತಿ ಸಮಸ್ಯೆ ಇರುವಲ್ಲಿ ಫಿಟ್ಸ್ ಕೂಡ ಬರುವ ಸಾಧ್ಯತೆ ಇರುತ್ತೆ. ಅಂದ್ರೆ ಇದೆಲ್ಲ ವಿಡ್ರಾವಲ್ಸ್ ಅಂತ. ಎಷ್ಟೋ ಬಾರಿ ಈ ತರದ ವಿಡ್ರಾವಲ್ಸ್ಗೆ ಹೆದರ್ಕೊಂಡು ಅವರು ಈ ತರ ಪಾನವನ್ನ ಕಂಪ್ಲೀಟ್ ಆಗಿ ನಿಲ್ಸ್ಲಿಕ್ಕೆ ಅವ್ರು ಇಷ್ಟಪಡುದಿಲ್ಲ. ಇಲ್ಲ ಆತರ ಬಂದ್ಬಿಡುತ್ತೇನೋ, ಆತರ ಆಗ್ಬಿಡುತ್ತೇನೋ ಅಂತ ಭಯದಲ್ಲಿ. ಸೊ ಖಂಡಿತ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತೇಳಿ, ಈ ತರದ ನಿಮ್ಮಲ್ಲಿ ಯಾರಿಗಾದ್ರೂ ಈ ತರದ ಮದ್ಯ ಸಂಬಂಧಿ ಅಥವಾ ಈ ತರ ಮದ್ಯ ಸ್ವಲ್ಪ ಒಂದು ದಿನ ನೀವು ಕುಡ್ದಿಲ್ಲ ಅಂತ ಹೇಳುವಾಗ ಸಮಸ್ಯೆ ಇದೆ ಅಂತಾದ್ರೆ ದಯವಿಟ್ಟು ವೈದ್ಯರನ್ನ ಕಾಣ್ಬೇಕು. ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಇದೆ. ಸೊ ಇದನ್ನ ಯಾರು ಇದರಲ್ಲಿ ಏನು ಕಷ್ಟ ಪಡ್ಬೇಕಾಗಿಲ್ಲ. ಸೊ ದಯವಿಟ್ಟು ಇದನ್ನ ಒಂದು ಎಲ್ಲರೂ ನೆನ್ಪಿಟ್ಕೋಬೇಕಂತ ವಿಷಯ. ಸೊ ಇಲ್ಲಿ ಯಾವುದೇ ತರದ ಒಂದು ಇದಿಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರ್ತೇನೆ, ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಅದು ಯಾವತ್ತು ಹೆಚ್ಚು ದಿನ ನಡೆಯುವುದಿಲ್ಲ. ಎಷ್ಟೋ ಬಾರಿ ಕೆಲವ್ರು ಮಾಡಿದಿದೆ, ನಾನು ವಾರ ಇಡೀ ಕುಡಿಯೋದಿಲ್ಲ, ಶನಿವಾರ ಮಾತ್ರ ಕುಡಿತೇನೆ, ಅದು ಡೈಲಿ ಅದು ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಸ್ವಲ್ಪ ಮಾತ್ರ ಕುಡಿತೇನೆ ಅಂತ. ಈ ತರ ಕುಡಿಯೋ ಹೆಚ್ಚು ದಿನ ನಿಲ್ಲೋದಿಲ್ಲ. ಅದು 1-2 ದಿನ ಕುಡಿದಾಗ 3ನೇ ದಿನ ಬೆಳಿಗ್ಗೆಯಿಂದನೇ ಕುಡಿಲಿಕ್ಕೆ ಶುರು ಆಗುತ್ತೆ. ಅದು ಕಂಟ್ರೋಲ್ ಆಗೋದಿಲ್ಲ, ಅದು ಕ್ರೇವಿಂಗ್ ಅಂತ ಹೇಳ್ತೇವೆ. ಒಮ್ಮೆ ಇದೊಂದು ಮದ್ಯ ವ್ಯಸನ ಒಂದು ಕಾಯಿಲೆಯಾಗಿ ಒಂದು ಮಾರ್ಪಟ್ಟ ಮೇಲೆ ಅದು ನಿಮ್ಗೆ ಅದನ್ನ ಕಂಟ್ರೋಲ್ಡ್ ಡ್ರಿಂಕಿಂಗ್ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಇದು ನೀವು ಯಾವಾಗ್ಲೂ ಅರ್ಥ ಮಾಡ್ಕೋಬೇಕು. ಸೊ ಇದಕ್ಕೆ ಪರಿಹಾರ ಏನು ಅಂದ್ರೆ ಸಂಪೂರ್ಣವಾಗಿ ನಿಲ್ಸೋದು. ಕಂಪ್ಲೀಟ್ ಆಬ್ಸ್ಟಿನೆನ್ಸ್ ಇಸ್ ದ ಓನ್ಲಿ ವೇ. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು ಒಂದು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ಒಂದು ಜೀವನ ಶೈಲಿ ಅಥವಾ ಈ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಟ್ರಿಗರ್ ಅವಾಯ್ಡೆನ್ಸ್ ಅಂತ ಹೇಳ್ತೇವೆ. ಟ್ರಿಗರ್ ಅವಾಯ್ಡೆನ್ಸ್ ಅಂತ ಹೇಳಿದ್ರೆ ಈ ಉದ್ದೀಪಿಸುವಂಥದ್ದು. ಅಂದ್ರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ತರದ ಒಂದು ಕಾರಣಗಳಿರುತ್ತೆ ಕುಡಿಯೋದಕ್ಕೆ. ಅಂದ್ರೆ ಕೆಲವರಿಗೆ ಫ್ರೆಂಡ್ಸ್ ಒತ್ತಾಯ ಮಾಡ್ತಾರೆ, ಅಂದ್ರೆ ಇವರು ಕುಡಿಯೋದು ಬಿಟ್ಟಿರ್ತಾರೆ, ಆದ್ರೆ ಅವರಿಗೆ ಫ್ರೆಂಡ್ಸು ಸಂಜೆ ಹೊತ್ತು ಕುಡಿಲಿಕ್ಕೆ ಕರೀತಾರೆ, ಅದು ಕುಡಿಲಿಕ್ಕೆ ಒಂದು ಕಾರಣ ಆಗುತ್ತೆ. ಅಥವಾ ಇವರು ಕುಡಿದು ಎಷ್ಟೋ ದಿನಗಳಾಗಿರುತ್ತೆ, ಆದ್ರೆ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತಾರೆ, ಆ ಫಂಕ್ಷನ್ ನಲ್ಲಿ ಮದ್ಯವನ್ನು ಎಲ್ಲರೂ ಶೇರ್ ಮಾಡ್ತಿರ್ತಾರೆ, ಅಲ್ಲಿ ಸೇವನೆ ಮಾಡ್ತಾರೆ. ಅಥವಾ ಯಾವುದೋ ಒಂದು ಮದುವೆ ಪಾರ್ಟಿಗೆ ಹೋಗ್ತಾರೆ. ಸೊ ಈ ತರ ಬೇರೆ ಬೇರೆ ಪಾರ್ಟಿ ಫಂಕ್ಷನ್ ಗಳಲ್ಲಿ ಹೋದಾಗ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳಿದ್ರೆ ಆ ತರ ಒಂದು ಕುಡಿದು ಪುನಃ ಅದು ಮರುಕಳಿಸುತ್ತೆ. ಸೊ ಈ ತರದ ಒಂದು ಅಲ್ಲಿ ಇದನ್ನ ಒಂದು ಲಿಸ್ಟ್ ಔಟ್ ಮಾಡ್ಬೇಕು. ಸೊ ಹಾಗಾಗಿ ಏನಾಗುತ್ತೆ, ಆದಷ್ಟು ಇಂಥ ಒಂದು ಪಾರ್ಟೀಸ್ ಗಳಿಗೆ, ಅಂದ್ರೆ ನೀವು ಎಲ್ಲಿ ಹೊರಗಡೆ ಫಂಕ್ಷನ್ ಗಳಿಗೆ ಹೋಗಿ ಅಂತ ಹೇಳೋದಲ್ಲ, ಆದ್ರೆ ಇಂಥ ನೈಟ್ ಪಾರ್ಟೀಸ್, ಈ ತರದ ಫಂಕ್ಷನ್ಗಳು, ಇಂಥ ಫ್ರೆಂಡ್ಸ್ ಗಳನ್ನ ಸ್ವಲ್ಪ ಲಿಸ್ಟ್ ಔಟ್ ಮಾಡಿ ಅಂತ ಹೇಳೋದು. ಈಗ ಯಾರು ನಮ್ಮ
ಈಗ ಆಸ್ಪತ್ರೆಯಲ್ಲಿ ಒಳರೋಗಿ ಯಾರು ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ನಾವು ಇದನ್ನ ಒಂದು ಹೇಳ್ತೇವೆ. ಈ ತರ ನೀವು ಕೂತಾಗ ಇದನ್ನ ಲಿಸ್ಟ್ ಔಟ್ ಮಾಡಿ ಅಂತ ಹೇಳ್ತೇವೆ. ಅಂದ್ರೆ ಕಾರಣಗಳು, ಟ್ರಿಗರ್ಸ್, ಯಾಕೆ ಯಾವ್ದ್ರಿಂದ ಕುಡಿತ ಮರುಕಳಿಸುತ್ತೆ. ಈಗ ಫ್ರೆಂಡ್ಸ್ ಇಂದ ಆಗುತ್ತಾ, ಅಥವಾ ಈ ತರ ಫಂಕ್ಷನ್ಗಳು ಹೋಗೋದ್ರಿಂದ ಆಗುತ್ತಾ, ಅಥವಾ ಇನ್ನು ಕೆಲವರಿಗೆ ಏನಾಗುತ್ತೆ ಸ್ಟ್ರೆಸ್, ಒತ್ತಡ ಜಾಸ್ತಿ, ಏನೋ ಒಂದು ಟೆನ್ಷನ್ ಅಂತ ಹೇಳ್ತಾರೆ, ಆ ಒಂದು ಒತ್ತಡವನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗದೆ ಅದನ್ನ ಕಂಟ್ರೋಲ್ ಒಂದು ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಕುಡಿಯೋದುಂಟು. ಇನ್ನು ಕೆಲವರಿಗೆ ಅಂದ್ರೆ ಸಡನ್ ಕೋಪ ಕಂಟ್ರೋಲ್ ಆಗಲ್ಲ, ಏನೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಅವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆ ಕೋಪ ಬಂದಾಗ ಅವರಿಗೆ ಕುಡಿತದ ನೆನಪಾಗುತ್ತೆ. ಇನ್ನು ಕೆಲವರಿಗೆ ಅಂತ ಹೇಳಿದ್ರೆ ಲೋನ್ಲಿನೆಸ್ ಅಂತ ಹೇಳ್ತೇವೆ, ಅಂದ್ರೆ ಈ ಏಕಾಂತ, ಅಂದ್ರೆ ಒಬ್ಬಂಟಿತನ ಅವರಿಗೆ ಕಾಡ್ತಿರುತ್ತೆ. ಸೊ ಆ ಒಬ್ಬಂಟಿತನವನ್ನು ಹೋಗ್ಲಾಡ್ಸ್ಲಿಕ್ಕೆ ಅವರು ಕುಡಿತಾರೆ. ಸೊ ಇದೆಲ್ಲ ಡಿಫ್ರೆಂಟ್ ಒಂಥರ ಟ್ರಿಗರ್ಸ್ಗಳು. ಸೊ ಇದನ್ನ ಒಂದು ಲಿಸ್ಟ್ ಔಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಅವಾಯ್ಡ್ ಮಾಡ್ಲಿಕ್ಕಾಗತ್ತೆ. ಸೊ ಈ ತರದ ಒಂದು ಬಂದಾಗ ಅದನ್ನ ಯಾವ ರೀತಿ ಎದುರಿಸಬೇಕು ಅಂತ ಮೊದಲೇ ಅದನ್ನ ಪ್ಲಾನ್ ಔಟ್ ಮಾಡ್ಕೊಂಡು ಇರ್ಲಿಕ್ಕಾಗತ್ತೆ. ಇನ್ನು ಕೆಲವೊಂದು ಜಾಗಗಳು, ಈಗ ನಾನು ಹೇಳಿದೆ ಇದನ್ನು ನೀವು ಪ್ಲಾನ್ ಔಟ್. ಇನ್ನು ಕೆಲವೊಂದು ಜಾಗಗಳು ಅಂದ್ರೆ ಈಗ ನಿರ್ದಿಷ್ಟ ಒಂದು ಎಲ್ಲ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ, ಒಂದು ಬಾರ್ ಇರುತ್ತೆ, ಒಂದು ವೈನ್ ಶಾಪ್ ಇರುತ್ತೆ. ಸೊ ಇಲ್ಲಿ ಈಗ ಫ್ರೆಂಡ್ಸ್ ಜೊತೆ ನೀವು ಹೇಳ್ತೀರಿ ಇಲ್ಲ ನಾನು ಅಲ್ಲಿ ಹೋಗೋದು ಮಾತ್ರ ಕುಡಿಯೋದಿಲ್ಲ ಅಂತ. ಆದ್ರೆ ಏನಾಗಿರುತ್ತೆ ಇದು ಆಲ್ರೆಡಿ ನಮ್ಮ ಒಂದು ನಿರ್ದಿಷ್ಟ ಸ್ಥಳಗಳಿದೆ, ಕುಡಿಯುವಂತ ಸ್ಥಳಗಳು. ಸೊ ಇಲ್ಲಿ ತನ್ನಷ್ಟಕ್ಕೆ ಅದು ನಮ್ಗೆ ಆಕರ್ಷಣೆ ಆಗುತ್ತೆ, ಕುಡಿಬೇಕು ಅಂತ ಆಕರ್ಷಣೆ ಆಯ್ತು. ಹಾಗಾಗಿ ಇಂಥ ನಿರ್ದಿಷ್ಟ ಸ್ಥಳಗಳಿಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅಥವಾ ಸಂಜೆ ಹೊತ್ತಿಗೆ ಸುಮ್ಮನೆ ಬಾಲ್ಕನಿಯಲ್ಲಿ ಕೂತ್ಕೊಳ್ಳೋದು. ಸೊ ಎಲ್ಲ ಅಂತರ ಯೂಶಲಿ ಬೇರೆ ಹೊತ್ತಿಗೆ ಕುಡಿಯುವ ಜಾಗದಲ್ಲಿ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ಒಂದು ಪುನಃ ಒಂದು ಟ್ರಿಗರ್ ಆಗಿ ಪರಿಣಮಿಸುತ್ತೆ. ಸೊ ಹಾಗಾಗಿ ಈ ಸಂಜೆ ಹೊತ್ತಿಗೆ ಸುಮ್ಮನೆ ಒಬ್ಬಂಟಿಯಾಗಿ ಬಾಲ್ಕನಿಯಲ್ಲಿ ಕೂತ್ಕೊಳ್ಳೋದ್ರಿಂದ ಕುಡಿತದ ಆಸೆ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವರಿಗೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರದ ಟ್ರಿಗರ್ಸ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಲಿಸ್ಟ್ ಔಟ್ ಮಾಡ್ಕೋಬೇಕು ಪುಸ್ತಕದಲ್ಲಿ ಬರ್ಕೊಂಡು. ಸೊ ಏನೇನ್ ಕಾರಣಗಳಿಗೆ ನನಗೆ ಈ ತರ ಟ್ರಿಗರ್ಸ್ ಬರುತ್ತೆ ಅಂತ ಹೇಳುವಾಗ ಸೊ ಅದನ್ನ ಡಿಸ್ಕಸ್ ಮಾಡಿದ್ರೆ ನಿಮ್ಮ ಆಪ್ತ ಸಮಾಲೋಚಕರು ಅದನ್ನ ಡಿಸ್ಕಸ್ ಮಾಡ್ಬೇಕು. ಈ ತರ ಮಾಡುವಾಗ ನಿಮ್ಗೆ ಅದನ್ನ ಡಿಸ್ಕಸ್ ಮಾಡಿ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಈಗ ನಮ್ಮ ಅಲ್ಲಿ ಆಲ್ರೆಡಿ ಈಗ ಒಂದು ಕ್ಯಾಂಪ್ ಇರ್ಬೋದು ಅಥವಾ ಒಳರೋಗಿಯಾಗಿ ಚಿಕಿತ್ಸೆ ಪಡ್ಕೊಳ್ಳೋರು ಇರ್ಬೋದು. ನಾವು ಒಂದು ಸ್ಟ್ರಕ್ಚರ್ಡ್ ರುಟೀನ್ ಅಂತ ಹೇಳ್ತೇವೆ. ಅಂದ್ರೆ ದಿನನಿತ್ಯದ ಒಂದು ವೇಳಾಪಟ್ಟಿ ಇರುತ್ತೆ. ಸೊ ಈ ತರದ ಒಂದು ಟೈಮ್ ಟೇಬಲ್ ಅಥವಾ ವೇಳಾಪಟ್ಟಿಗೆ ನಾವು ಸ್ಟಿಕ್ ಆನ್ ಆದಾಗ ಏನಾಗುತ್ತೆ ಅಂದ್ರೆ ಇನ್ನು ನಮ್ಮ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು ದಿನದಲ್ಲಿ ನಿರ್ದಿಷ್ಟವಾಗಿ ಇಷ್ಟೊತ್ತಿಗೆ ಇದನ್ನ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ 7 ಹೇಳುದು, ಎದ್ದ ಮೇಲೆ ಏನ್ ಮಾಡುದು, ಎದ್ದ ಮೇಲೆ ನಮ್ಮ ಒಂದು ಬೆಳಿಗ್ಗೆ ಶೌಚವನ್ನ ಮುಗಿಸ್ಬಿಟ್ಟು ಒಂದು ಸಿಂಪಲ್ ವಾಕಿಂಗ್ ಅಥವಾ ಒಂದು ಎಕ್ಸರ್ಸೈಸ್ ಅಥವಾ ಯೋಗ, ವ್ಯಾಯಾಮ ಈ ತರ ಮಾಡುದು, ಆಕ್ಟಿವಿಟೀಸ್ ಮಾಡುದು. ಆಮೇಲೆ ನೆಕ್ಸ್ಟ್ ಟೈಮಿಗೆ ಒಂದು ಟೈಮಿಗೆ ಸರಿಯಾಗಿ ಬೆಳಗಿನ ಒಂದು ಉಪಹಾರವನ್ನ ಸೇವನೆ ಮಾಡುದು. ಆ ನಂತರ ಆಸ್ಪತ್ರೆಯಲ್ಲಿ ಆದ್ರೆ ಬೇರೆ ಬೇರೆ ವೇಳಾಪಟ್ಟಿ ಇರುತ್ತೆ. ಅಥವಾ ನೀವು ಮನೆಗೆ ಹೋದ್ಮೇಲೆ ನಿಮ್ಮ ದಿನದ ಕೆಲಸ ಇರುತ್ತೆ. ಆಮೇಲೆ ಸಂಜೆ ಯೂಶಲಿ ಏನಾಗುತ್ತೆ ಅಷ್ಟು ಹೊತ್ತು ಸಂಜೆ ಕೆಲಸ ಮಾಡಿ ಸಡನ್ ಆಗಿ ಬೋರ್ ಆಗುತ್ತೆ, ಕೆಲಸ ಬಿಟ್ಟ ತಕ್ಷಣ ಬೋರ್ ಆಗುತ್ತೆ. ಆ ಬೋರ್ಡಮ್ ಅನ್ನು ತಪ್ಪಿಸ್ಲಿಕ್ಕೋಸ್ಕರ ಕೆಲವರು ಕುಡಿಯೋದಿರ್ತದೆ. ಹಾಗಾಗಿ ಆ ತರ ಸಂಜೆ ಹೊತ್ತಿಗೆ ಏನ್ ಮಾಡ್ಬೇಕು, ಸೊ ಆ ಸಂಜೆ ಆ ತರ ಬಂದಾಗ ಆದಷ್ಟು ನಿಮಗೆ ಯಾರು ನಾನ್ ಆಲ್ಕೋಹಾಲಿಕ್ ಫ್ರೆಂಡ್ಸ್, ಯಾರು ಕುಡಿಯೋ ಒಂದು ಮದ್ಯ ಸೇವನೆ ಮಾಡುದಿಲ್ಲ ಅಂತ ಅವ್ರ ಫ್ರೆಂಡ್ಸ್ಗೆ ಅವರೊಂದು ಸಂಘವನ್ನ ಬೆಳೆಸಿ ಆದಷ್ಟು ನಾನ್ ಆಲ್ಕೋಹಾಲಿಕ್ ಜಾಗಗಳಿಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಪಾರ್ಕಿಗೆ ಹೋಗೋದು, ಅಥವಾ ಬೇಗ ಮನೆಗೆ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಈ ತರ ಮಾಡೋದ್ರಿಂದ ಒಂದು ನಿಗದಿತವಾದ ಒಂದು ವೇಳಾಪಟ್ಟಿ ಇಟ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಸ್ಟೆಬಿಲಿಟಿ ಬರುತ್ತೆ. ಹಾಗಾಗಿ ಈ ತರ ಒಂದು ಸ್ಟೆಬಿಲಿಟಿ ಬರೋದ್ರಿಂದ ಒಂದು ಕ್ರೇವಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಈ ಆಸೆ, ಕುಡಿತಕ್ಕೆ ಆಸೆ ಆಗೋದು ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಒಂದು ಜೀವನ ಒಂದು ಚೇಂಜಸ್ಗಳು. ಸೊ ಇಲ್ಲಿ ನಾನು 3 ಪಾಯಿಂಟ್ ಅನ್ನು ಹೇಳಿದ್ದೇನೆ. ಮೊದಲನೇದಾಗಿ ಒಂದು ಹೇಳಿದ್ರೆ ಕಂಪ್ಲೀಟ್ ಆಬ್ಸ್ಟಿನೆನ್ಸ್ ಅನ್ನ ಫಾಲೋ ಮಾಡುದು, ಅಂದ್ರೆ ಸಂಪೂರ್ಣವಾಗಿ ಕುಡಿತವನ್ನ ಬಿಡೋದು. ಎರಡನೇದು ಟ್ರಿಗರ್ ಅವಾಯ್ಡೆನ್ಸ್ ಅಂದ್ರೆ ಉದ್ದೀಪನ ಮಾಡ್ಲಿಕ್ಕೆ ಕಾರಣ ಇರುವಂತ ಇದನ್ನ ಲಿಸ್ಟ್ ಔಟ್ ಮಾಡಿ ಅದನ್ನ ದೂರ ಮಾಡುದು. ಮೂರನೇದು ಅಂದ್ರೆ ನಿರ್ದಿಷ್ಟವಾದ ಒಂದು ವೇಳಾಪಟ್ಟಿ, ಒಂದು ಟೈಮ್ ಟೇಬಲ್ ಅದನ್ನ ನಾವು ಇಟ್ಕೊಳ್ಳೋದು. ಅಂದ್ರೆ ದಿನನಿತ್ಯದ ಕೆಲಸಗಳಲ್ಲಿ ಇಷ್ಟೊತ್ತಿಗೆ ಈ ಕೆಲಸವನ್ನ ಮಾಡಬೇಕು ಅಂತ ಒಂದು ಸ್ಟ್ರಕ್ಚರ್ ಮಾಡಿಕೊಳ್ಳೋದು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ. ಇದು ಮೂರು ತುಂಬಾ ಸ್ಪೆಸಿಫಿಕ್ ಆಗಿರುತ್ತೆ. ಅದು ಎಸ್ಪೆಷಲಿ ಮದ್ಯ ವ್ಯಸನ ಇರುವವರಿಗೆ ತುಂಬಾ ಸ್ಪೆಸಿಫಿಕ್ ಆಗಿರುತ್ತೆ. ಇನ್ನು ಬರುವಂತ ಟಾಪಿಕ್ ಅಂತ ಹೇಳಿದ್ರೆ ಜನರಲ್ ಟಾಪಿಕ್ ಅಂತ ಹೇಳಬಹುದು. ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ ಮದ್ಯ ವ್ಯಸನ ಸಮಸ್ಯೆ ಇರುವವರಲ್ಲಿ ಅದು ದೈಹಿಕ ಸಂಬಂಧಿ ಸಮಸ್ಯೆನೂ ಇರುತ್ತೆ, ಅವರಿಗೆ ಮಾನಸಿಕ ಸಂಬಂಧಿ ಸಮಸ್ಯೆಗಳು ಇರುತ್ತೆ. ಹಾಗಾಗಿ
ಇಂಥವರು ಆರೋಗ್ಯ ಅಥವಾ ಆಹಾರದಲ್ಲಿ ತುಂಬಾ ಜಾಗೃತೆಯನ್ನ ವಹಿಸ್ಬೇಕಾಗತ್ತೆ. ಅಂದ್ರೆ ಈಗ ನಾವು ಹೆಚ್ಚಿನವ್ರಿಗೆ ನೋಡ್ತೇವೆ ಈ ಅತಿಯಾದ ಮದ್ಯ ಸೇವಿಸುವವರಲ್ಲಿ ತುಂಬಾ ಈ ವಿಟಮಿನ್ಗಳ ಕೊರತೆ ಇರುತ್ತೆ. ಅಂದ್ರೆ ವಿಟಮಿನ್ B1 ಅಂತ ಹೇಳ್ತೇವೆ. ಈ ವಿಟಮಿನ್ B1 ಕೊರತೆ ಇರೋದ್ರಿಂದ ಏನಾಗುತ್ತೆ, ಕಾಲುಗಳಲ್ಲಿ ಇರುವೆ ಬಂದಾಗ ಆಗುದು, ಏನೋ ಒಂದು ಸಂವೇದನೆ ತರ ಒಂದು ಉರಿ ಬರುದು. ಎಷ್ಟೋ ಬಾರಿ ಹೇಳುದುಂಟು, ಕಾಲಡಿ ಬೆಂಕಿ ಬಂದಾಗ ಆಗುತ್ತೆ ಡಾಕ್ಟ್ರೆ ಅಂತ ಹೇಳ್ತಾರೆ. ಸೊ ಈ ತರದ ಸಮಸ್ಯೆಗಳು, ಕಾಲು ಏನೋ ಸಾಕ್ಸ್ ಹಾಕೊಂಡಾಗ ಅನ್ಸುದು, ಎರಡು ಮೂರು ಬೆರಳುಗಳ ಸೆನ್ಸೇಷನ್ ಇರೋದಿಲ್ಲ. ಸೊ ಈ ತರದ ಸಮಸ್ಯೆಗಳು ಇರುತ್ತೆ. ಇನ್ನು ಕೆಲವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಇರುತ್ತೆ. ಕೆಲವರಿಗೆ BP ಆಲ್ರೆಡಿ ಶುರು ಆಗಿರುತ್ತೆ. ಕೆಲವರಿಗೆ ಹೃದಯ ಸ್ವಲ್ಪ ದೊಡ್ಡಕ್ಕಾಗಿರುತ್ತೆ. ಇದು ಕೂಡ ವಿಟಮಿನ್ B1 ಕೊರತೆಯಿಂದಾಗಿ ಆಗುತ್ತೆ. ಹಾಗಾಗಿ ಈ ವಿಟಮಿನ್ B ಕೊರತೆಯನ್ನು ನೀಗಿಸ್ಲಿಕ್ಕೋಸ್ಕರ ನಿಮಗೆ ವೈದ್ಯರು ಈ ವಿಟಮಿನ್ ಮಾತ್ರೆಗಳನ್ನ ಕೊಡ್ತಾರೆ, ಅಥವಾ ಇದಕ್ಕೆ ಒಳ್ಳೆ ಆಹಾರಗಳನ್ನ ಕೂಡ ಸೇವನೆ ಮಾಡ್ಲಿಕ್ಕೆ ಅಡ್ವೈಸ್ ಅನ್ನ ಮಾಡ್ತಾರೆ. ಸೊ ಈ ತರ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಕುಡಿಯುವಾಗ ಆಹಾರ ಸೇರುತ್ತೆ, ಬಟ್ ಕುಡಿಯೋದು ನಿಲ್ಲಿಸುವಾಗ ಅವರಿಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಬೇಡ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಸ್ಯೆಗಳನ್ನ ಕೂಡ ಔಷಧಿ ಮೂಲಕ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಆಗುತ್ತೆ. ಎಷ್ಟೋ ಬಾರಿ ಏನಾಗುತ್ತೆ, ಲಿವರ್ ಸಮಸ್ಯೆ ಇರುತ್ತೆ. ಆ ಲಿವರ್ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ, ಅದು ಫಸ್ಟ್ ಸ್ಟೇಜ್. ಅದು ಈ ಫ್ಯಾಟಿ ಲಿವರ್ ಇರ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಈ ಸಮಸ್ಯೆಯಿಂದಾಗಿ ಕೂಡ ಆಹಾರ ಸರಿ ಸೇವನೆ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ಹಾಗಾಗಿ ಇದಕ್ಕೆ ಚಿಕಿತ್ಸೆ ಅಗತ್ಯ ಇರುತ್ತೆ. ಸೊ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಥವಾ ಹಸಿವೆ ಕಡಿಮೆ ಇರ್ಬೋದು, ಅಥವಾ ವಿಟಮಿನ್ B1 ಕೊರತೆ ಇರ್ಬೋದು, ಅಥವಾ ಅರ್ಲಿ ಫ್ಯಾಟಿ ಲಿವರ್ ಚೇಂಜಸ್ ಇರ್ಬೋದು, ಅಥವಾ ಫ್ಯಾಟಿ ಲಿವರ್ ನೆಕ್ಸ್ಟ್ ಹೆಪಟೈಟಿಸ್ ಸ್ಟೇಜಿಗೆ ಹೋಗಿರ್ಬೋದು. ಇದಕ್ಕೆ ಸರಿಯಾದ ಚಿಕಿತ್ಸೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇದನ್ನ ನಾವು ಬೇಗ ರಿವರ್ಸ್ ಮಾಡ್ಲಿಕ್ಕಾಗತ್ತೆ. ಸೊ ರಿವರ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ದೇಹದಲ್ಲಿ ಆಗಿರುವಂತ ಆರೋಗ್ಯ ಸಮಸ್ಯೆಗಳನ್ನ ಬೇಗ ರಿವರ್ಸ್ ಮಾಡ್ಕೊಂಡು ನಾರ್ಮಲೈಸ್ ತರ್ಲಿಕ್ಕಾಗತ್ತೆ. ಇಲ್ಲ ಅಂದ್ರೆ ಮತ್ತೆ ಜಾಸ್ತಿ ಸಮಸ್ಯೆ ಬರುತ್ತೆ. ಈ ಲಿವರ್ನ ಸಮಸ್ಯೆಯಿಂದಾಗಿ ಏನಾಗುತ್ತೆ ಅಂದ್ರೆ, ಅದ್ರ ಜೊತೆಗೆ ನೆಕ್ಸ್ಟ್ ಡಯಾಬಿಟಿಸ್, ಅದ್ರ ಸಕ್ಕರೆ ಕಾಯಿಲೆ ಕೂಡ ಬರುವ ಸಾಧ್ಯತೆ ಇರುತ್ತೆ. ಎಷ್ಟೋ ಬಾರಿ ನಾವು ನೋಡ್ತೇವೆ, ಫ್ಯಾಮಿಲಿಯಲ್ಲಿ ಯಾರಿಗೂ ಸಕ್ಕರೆ ಕಾಯಿಲೆ ಇರೋದಿಲ್ಲ, ಆದ್ರೆ ಅತಿಯಾದ ಮದ್ಯ ಸೇವನೆಯಿಂದಾಗಿ ಲಿವರ್ ಹಾಗೂ ಪ್ಯಾಂಕ್ರಿಯಾಸ್ ಅಂತ ಇದಕ್ಕೆ ಸಮಸ್ಯೆ ಆಗೋದ್ರಿಂದ ಹೊಸದಾಗಿ ಡಯಾಬಿಟಿಸ್ ಕೂಡ ಶುರು ಆಗುತ್ತೆ. ವೆರಿ ಯಂಗ್ ಏಜ್, ಸಣ್ಣ ವಯಸ್ಕರಲ್ಲಿ ಕೂಡ ಇದು ಶುರು ಆಗುತ್ತೆ. ಸೊ ಹಾಗಾಗಿ ನಮ್ಮ ಆಹಾರದ ಬಗ್ಗೆ ಭಾರಿ ಜಾಗೃತಿ ಇರಬೇಕು. ಇಲ್ಲಿ ಯಾವ ರೀತಿ ಆಹಾರವನ್ನು ನಾವು ಸೇವನೆ ಮಾಡಬೇಕು? ಈಗ ಸಕ್ಕರೆ ಕಾಯಿಲೆ ಇದ್ದವರಿಗೆ ಸ್ವಲ್ಪ ಬೇರೆ ತರ ಇರುತ್ತೆ. ಸಕ್ಕರೆ ಕಾಯಿಲೆ ಇಲ್ಲದೆ ಇರುವವರಿಗೆ, ಅಂದ್ರೆ ಮದ್ಯ ವ್ಯಸನಗಳು ಯಾರು ಸಕ್ಕರೆ ಕಾಯಿಲೆ ಇದೆ ಅವರು ಸ್ವಲ್ಪ ಜಾಗೃತಿ. ಅಂದ್ರೆ ಅವರಿಗೆ ಫ್ರೂಟ್ಸ್, ಯೂಶಲಿ ನಾವು ಜನರಲ್ ಆಗಿ ಏನ್ ಹೇಳ್ತೇವೆ, ಈ ಫ್ರೂಟ್ಸ್ ಅಂದ್ರೆ ಎಲ್ಲ ತರದ ಫ್ರೂಟ್ಸ್ಗಳು ಅದನ್ನೆಲ್ಲರೂ ಸೇವನೆ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಸಕ್ಕರೆ ಕಾಯಿಲೆ ಯಾರಿಗಿದೆ ಅವರು ಸ್ವಲ್ಪ ಜಾಗೃತಿ ಮಾಡಬೇಕು. ಫ್ರೂಟ್ಸ್ ಅಗತ್ಯ ಇರೋದಿಲ್ಲ ಅವರಿಗೆ, ಯಾಕಂದ್ರೆ ಫ್ರೂಟ್ಸ್ ಅಲ್ಲಿ ಕೂಡ ಸಕ್ಕರೆ ಅಂಶ ಇರುತ್ತೆ, ಫ್ರಕ್ಟೋಸ್ ಅಂತ ಸಕ್ಕರೆ ಅಂಶ ಇರುತ್ತೆ. ಹಾಗಾಗಿ ಸಿಹಿ ಇರುವ ಫ್ರೂಟ್ಸ್ ಬೇಡ, ಒಂದು ಅರ್ಧ ಆಪಲ್ ಅಥವಾ ಮುಸುಂಬಿ ಸೇವನೆ ಮಾಡ್ಬೋದು. ಅದು ಬಿಟ್ಟು ಬಾಳೆಹಣ್ಣು, ಹಲಸಿನ ಹಣ್ಣು, ವಾಟರ್ ಮೆಲನ್, ಈ ತರದ ಹಣ್ಣುಗಳನ್ನ ದಯವಿಟ್ಟು ಸೇವನೆ ಮಾಡಬೇಡಿ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಕಾಳುಗಳು, ಈಗ ಅಕ್ಕಿ, ಗೋಧಿ, ರಾಗಿ, ಇದೆಲ್ಲ ಒಂಥರ ಧಾನ್ಯಗಳು. ಸೊ ಇದನ್ನ ಸೇವನೆಗಳನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೇವೆ. ಯಾಕಂದ್ರೆ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಇದರ ಸೇವನೆ ಸ್ವಲ್ಪ ಕಡಿಮೆ ಮಾಡಿ. ತರಕಾರಿ ಸೇವನೆ ಸ್ವಲ್ಪ ಜಾಸ್ತಿ ಮಾಡಿ. ಅಂದ್ರೆ ನಿಮ್ಮ ಒಂದು ಪ್ಲೇಟ್ ನಲ್ಲಿ ಒಂದು ಡಿವೈಡ್ ಮಾಡಿದ್ರೆ ಅರ್ಧ ಭಾಗದಷ್ಟು ಆದಷ್ಟು ವೆಜಿಟೇಬಲ್ಸ್ ಇರ್ಬೇಕು, ತರಕಾರಿಗಳಿರ್ಬೇಕು. ಅದು ಬೇಸಿ ತರಕಾರಿ ಇರ್ಬೋದು, ಅಥವಾ ಮೊಳಕೆ ಬರ್ತಿದ್ದ ಕಾಳುಗಳು ಇರ್ಬೋದು, ಅಥವಾ ಹಸಿ ತರಕಾರಿಗಳು ಇರ್ಬೋದು. ಆ ತರ ತರಕಾರಿಗಳು ಜಾಸ್ತಿ ಇರಬೇಕು. ಇನ್ನು ಕಾಲು ಭಾಗ ಏನಿರ್ಬೇಕು ಅಂದ್ರೆ ಪ್ರೋಟೀನ್ಸ್. ಈಗ ನಾನ್ ವೆಜಿಟೇರಿಯನ್ಸ್ ಅವರು ಏನ್ ಮಾಡ್ಬೋದು, ದಿನಕ್ಕೆ 1 ಅಥವಾ 2 ಮೊಟ್ಟೆಯನ್ನ ಸೇವನೆ ಮಾಡ್ಬೋದು, ಅಥವಾ ಮೀನು ಸೇವನೆ ಮಾಡ್ಬೋದು, ಅಥವಾ ಈ ಕರಿಯದೇ ಇರುವಂತ ಚಿಕನ್ ಅಥವಾ ಕೋಳಿ ಮಾಂಸ ಅಥವಾ ಬೇರೆ ಮಾಂಸನ ಸೇವನೆ ಮಾಡಿ. ಕರದ ಪದಾರ್ಥಗಳು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಲಿವರ್ ಸಮಸ್ಯೆ ಇರೋದ್ರಿಂದ ಕರದ ಸಮಸ್ಯೆ ಅಥವಾ ಎಣ್ಣೆಯ ಜಾಸ್ತಿ ಸೇವನೆ ಮಾಡಿದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದು ಬೇಗ ಜೀರ್ಣ ಆಗೋದಿಲ್ಲ ಎಣ್ಣೆ ಪದಾರ್ಥಗಳು. ಹಾಗಾಗಿ ಸೊ ಇವರು ಆದಷ್ಟು ಸುಲಭವಾಗಿ ಜೀರ್ಣ ಆಗುವಂತ ಪ್ರೋಟೀನ್ಗಳನ್ನ, ಲೀನ್ ಮೀಟ್ಸ್ ಅಂತ ಹೇಳ್ತಾರೆ, ಅದನ್ನ ತಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ವೆಜಿಟೇರಿಯನ್ಸ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಪನೀರ್ ಸೇವನೆ ಮಾಡ್ಬೋದು, ಅಥವಾ ಈ ಕಾಳುಗಳು ಅಂದ್ರೆ ಈ ತೊಗರಿ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ ಅಲ್ಲಿ ಮಾಡುವಂತ ತಿಂಡಿಗಳು, ಅಥವಾ ಉಸ್ಲಿ ತರ ಎಲ್ಲ ಮಾಡ್ತೇವೆ. ಆ ತರದ ಒಂದು ಕಾಳುಗಳನ್ನ ಸೇವನೆ ಮಾಡ್ಬೋದು, ಪ್ರೋಟೀನ್ಸ್ ಅನ್ನ ಸೇವನೆ ಮಾಡ್ಬೋದು, ಸ್ಪ್ರೌಟ್ಸ್ ಅದನ್ನ ಸೇವನೆ ಮಾಡ್ಬೋದು. ಅದ್ರ ಜೊತೆ ಇನ್ನು ಅಂತ ಹೇಳಿದ್ರೆ ಎಸ್ಪೆಷಲಿ ಲಿವರ್ ಸಮಸ್ಯೆ ಇರುವವರು ಮೊದಲನೇದಾಗಿ ಖಾರವನ್ನು
ಕಮ್ಮಿ ಮಾಡಬೇಕು. ಲೋ ಸ್ಪೈಸ್ ಅಂದ್ರೆ ಖಾರ ಕಡಿಮೆ ಇರಬೇಕು, ಲೋ ಸಾಲ್ಟ್ ಉಪ್ಪು ಕಡಿಮೆ ಇರಬೇಕು, ಮತ್ತೆ ಲೋ ಫ್ಯಾಟ್ ಅಂದ್ರೆ ಎಣ್ಣೆ ಅಥವಾ ಕೊಬ್ಬಿನ ಅಂಶ ಕಡಿಮೆ ಇರಬೇಕು. ಇದು 3 ಪಾಯಿಂಟ್ ಯಾವ್ದು ನೆನಪಿರ್ತೀವಿ. ಒಂದು ಖಾರ ಕಡಿಮೆ ಇರಬೇಕು, ಇನ್ನೊಂದು ಉಪ್ಪು ಕಡಿಮೆ ಇರಬೇಕು, ಇನ್ನೊಂದು ಕೊಬ್ಬಿನ ಅಂಶ ಕಡಿಮೆ ಇರಬೇಕು. ಇದು ಎಷ್ಟು ಕಡಿಮೆ ಇರಬೇಕು? ಉಪ್ಪು ಆದಷ್ಟು ಈಗ ಹೊರಗಡೆ ತಿನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಂಟ್ರೋಲ್, ಆದ್ರೆ ಮನೆಯಲ್ಲಿ ಯಾರು ಸೇವನೆ ಮಾಡ್ತಿರ್ತಾರೆ ಆದಷ್ಟು ಏನ್ ನೋಡ್ಕೊಳ್ಳಿ ಅಂದ್ರೆ ಉಪ್ಪು 5 ಗ್ರಾಮ್ಗಿಂತ ಜಾಸ್ತಿ ಹೋಗ್ಬಾರ್ದು. ಈಗ ಆಲ್ರೆಡಿ ನಿಮ್ಗೆ ವೈದ್ಯರು ಹೇಳಿದ್ದಾರೆ ಉಪ್ಪು ಕಡಿಮೆ ತಿನ್ನಿ ಅಂತ ಹೇಳಿದ್ದಾರೆ ಅಂತ. ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ನಿಮ್ಮ ಅಡಿಗೆಗೆ ಉಪ್ಪು ಹಾಕ್ದೇನೆ ಮಾಡ್ಲಿಕ್ಕೆ ಹೇಳಿ. ಸಪರೇಟ್ ಉಪ್ಪು ತೆಗೆದಿಟ್ಕೋಬೇಕು. ಅಂದ್ರೆ 1 ಚಮಚ ಅಷ್ಟು 5 ಗ್ರಾಮ್ನಷ್ಟು ಉಪ್ಪನ್ನ ನೀವು ಸಪರೇಟ್ ತೆಗೆದಿಟ್ಕೊಂಡ್ರೆ ಅದು ಇಡೀ ದಿನಕ್ಕೆ ನೀವು ಡಿವೈಡ್ ಮಾಡ್ಕೊಂಡು ಹಾಕೊಳ್ಬೋದು. ಇನ್ನು ಲಿವರ್ ಸಮಸ್ಯೆ ಇರೋರು ಅಥವಾ ಕಿಡ್ನಿ ಸಮಸ್ಯೆ ಇರೋರು ನಾವು ಹೇಳ್ತೇವೆ ಉಪ್ಪು ಇನ್ನೂ ಕಡಿಮೆ ತಿನ್ನಿ ಅಂತ ಹೇಳ್ತೇವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಇನ್ನು ಲೋ ಫ್ಯಾಟ್ ಅಂದ್ರೆ ಆದಷ್ಟು ಎಣ್ಣೆಯ ಪ್ರಮಾಣ ಇಡೀ ದಿನದಲ್ಲಿ 10 ml ಅಂತ ಹೇಳ್ತೇವೆ. 2 ಚಮಚ ಮ್ಯಾಕ್ಸಿಮಮ್ ಅಂದ್ರೆ 3 ಚಮಚ, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಇಷ್ಟು ಎಣ್ಣೆಯ ಪ್ರಮಾಣ 10 ml ಆಗಿರ್ಬೇಕು. ಆದ್ರೆ ಇವತ್ತು ನಾವು ನೋಡ್ತೇವೆ ಒಂದು ಎಣ್ಣೆ ಕರೆದ ತಿಂಡಿ ಕಲಿಯಲ್ಲಿ ಒಂದು ಅಥವಾ 2 ಅಂಬಡೆ ಗೋಳಿ ಬಜ್ಜಿಯಲ್ಲಿ ತುಂಬಾ ಎಣ್ಣೆ ಇರುತ್ತೆ. ಹಾಗಾಗಿ ಆದಷ್ಟು ಈ ತರದ ಎಣ್ಣೆಯಲ್ಲಿ ಕರಿದಂತ ಪದಾರ್ಥಗಳನ್ನ ಆದಷ್ಟು ಸೇವನೆ ಮಾಡೋದನ್ನ ಸ್ವಲ್ಪ ಜಾಗ್ರತೆ ಮಾಡಿ. ಇನ್ನೊಂದು ಅಂತ ಹೇಳಿದ್ರೆ ಲೋ ಫ್ಯಾಟ್ ಆಯ್ತು, ಲೋ ಶುಗರ್ ಆಯ್ತು, ಲೋ ಸ್ಪೈಸಿ. ಆದಷ್ಟು ಹೆಚ್ಚು ಖಾರವನ್ನ ಸೇವನೆ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಈ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ, ಅನ್ನನಾಳ ಅಥವಾ ಈ ಹೊಟ್ಟೆಯಲ್ಲಿ ಗಾಯಗಳಾಗುವ ಸಾಧ್ಯತೆ ಇರುತ್ತೆ, ಇನ್ನು ಜಾಸ್ತಿ ಇರಿಟೇಷನ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಜಾಗ್ರತೆ ಮಾಡಿ. ನೆಕ್ಸ್ಟ್ ಅತಿಯಾದ ಈ ಕಾಫಿ ಮತ್ತು ಟೀ ಸೇವನೆ. ಈ ಅತಿಯಾದ ಕಾಫಿ ಈಗ ದಿನಕ್ಕೆ 1 ಕಪ್ ಆರ್ 2 ಕಪ್ ಇದು ಪರವಾಗಿಲ್ಲ, ಆದ್ರೆ ಅದಕ್ಕಿಂತ ಜಾಸ್ತಿ ಸೇವನೆ ಮಾಡಿದ್ರೆ ಅನ್ನೋದು ಅದು ಕೂಡ ಗ್ಯಾಸ್ಟ್ರೈಟಿಸ್ ಅನ್ನ ಕಾಸ್ ಮಾಡುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಜಾಗ್ರತೆ ಮಾಡಿ. ಪ್ಲಸ್ ಗ್ಯಾಸ್ಟ್ರೈಟಿಸ್ ನ ಕಾಸ್ ಮಾಡುತ್ತೆ, ಪ್ಲಸ್ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಆಹಾರವನ್ನ ಕರೆಕ್ಟ್ ಆಗಿ ಅಬ್ಸಾರ್ವ್ ಮಾಡೋದಿಲ್ಲ. ಎಷ್ಟೋ ಬಾರಿ ನೋಡ್ತೇವೆ ದಿನಕ್ಕೆ 5-6 ಕಪ್ ಕಾಫಿ ಕುಡಿಯೋರಿದ್ದಾರೆ, ಅವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಕಮ್ಮಿ ಇರುತ್ತೆ. ಹಾಗಾಗಿ ಅವರಲ್ಲಿ ಸಮಸ್ಯೆಗಳು ಬರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಆದಷ್ಟು ಹೆಚ್ಚು ನೀರನ್ನು ಕುಡೀರಿ ಅಂತ ಹೇಳ್ತೇವೆ ನಾವು. ಅಂದ್ರೆ ಈ ಟಾಕ್ಸಿಸ್ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಕೆಲವು ಟಾಕ್ಸಿನ್ಸ್ ಅಂತ ಹೇಳ್ತೇವೆ ಅಥವಾ ಈ ಕಲ್ಮಶಗಳನ್ನ ಹೊರಗಡೆ ತೆಗಿಲಿಕ್ಕೆ ನೀರು ಸೇವನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗ ಮದ್ಯಪಾನ ಮಾಡ್ತಿರ್ಬೇಕಾದ್ರೆ ದಿನಕ್ಕೆ ಆ ಮೂಲಕ ನೀರು ಹೋಗ್ತಿರತ್ತೆ. ಆದ್ರೆ ಸಡನ್ ಆಗಿ ಅವರು ಕುಡಿದು ನಿಲ್ಸಿರ್ತಾರೆ, ಹಾಗಾಗಿ ನೀರು ಸೇವನೆ ಆಗ್ತಿರೋದ್ರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸ್ ಇರುತ್ತೆ. ಪ್ಲಸ್ ಆಲ್ಕೋಹಾಲ್ ಕೂಡ ಡಿಹೈಡ್ರೇಷನ್ ಮಾಡುತ್ತೆ, ಅಂದ್ರೆ ದೇಹದಲ್ಲಿ ನೀರುಗಳನ್ನ ಅಂಶನ ಕಮ್ಮಿ ಮಾಡುತ್ತೆ. ಹಾಗಾಗಿ ನೀರಿನ ಸೇವನೆ ಮಾಡಬೇಕು. ಕಮ್ಮಿ ಪಕ್ಷ ಈಗ ನಿಮಗೆ ಬೇರೇನೋ ಸಮಸ್ಯೆ ಇದೆ, ನೀರು ಕಮ್ಮಿ ಕುಡಿಬೇಕು ಅಂತ ಹೇಳಿದ್ದಾರೆ ಅಂತ ಮಾತ್ರ ಕಮ್ಮಿ ನೀರು ಕುಡಿಬೇಕು. ಇಲ್ಲಾದ್ರೆ ಕಮ್ಮಿ ಪಕ್ಷ 1.5-2 ಲೀಟರ್ ನೀರನ್ನ ಕುಡಿಲೇಬೇಕು ಆಗುತ್ತೆ. ಆದ್ರೂ ಕೂಡ ನಮ್ಮ ಕರಾವಳಿ ಇದರಲ್ಲಿ ಭಾಗದಲ್ಲಿ ಹೆಚ್ಚು ಶೆಕೆ ಇರೋದ್ರಿಂದ, ಹೆಚ್ಚು ಬೆವರೋದ್ರಿಂದ ಇನ್ನೂ 1 ಲೀಟರ್ ಜಾಸ್ತಿ ಕುಡಿಬಹುದು. 2.5 ಲೀಟರ್ ತನಕನೂ ನೀರು ಸೇವನೆಯನ್ನ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಸೊ ಇದು ಆಯ್ತು ನಮ್ಮ ಆಹಾರದಲ್ಲಿ. ಇನ್ನು ಎಕ್ಸರ್ಸೈಸ್ ಅಂದ್ರೆ ವ್ಯಾಯಾಮ. ಈಗ ಎಲ್ಲರಿಗೂ ಕೂಡ ನಾವು ನೀವು ಜಿಮ್ಮಿಗೆ ಹೋಗಿ ಅಥವಾ ಎಕ್ಸರ್ಸೈಸ್ ಮಾಡಿ ಅಂತ ಹೇಳೋದು ಆಗಲ್ಲ. ಸೊ ಎಕ್ಸರ್ಸೈಸ್ ಅನ್ನ 2 ತರ ಡಿವೈಡ್ ಮಾಡ್ಬೋದು. ಒಂದು ಅಂದ್ರೆ ಇನ್ನು ಹೊರಗಡೆ ಎಕ್ಸರ್ಸೈಸ್, ಇನ್ನು ಒಳಗಡೆ ಎಕ್ಸರ್ಸೈಸ್. ಹೊರಗಡೆ ಹೋಗೋದಂದ್ರೆ ಸಿಂಪಲ್ ವಾಕಿಂಗ್ ಹೋಗೋದು ಅಥವಾ ಜಾಗಿಂಗ್ ಹೋಗೋದು, ಆ ತರದ ಯಾವುದೇ ತರದ ಹೊರಗಡೆ ವ್ಯಾಯಾಮ ಮಾಡೋದು. ಇನ್ನೊಂದ್ರೆ ಮನೆ ಒಳಗಡೆ ಅಥವಾ ರೂಮಿನ ಒಳಗಡೆ ಮಾಡುವಂತ ಎಕ್ಸರ್ಸೈಸ್, ಅದು ಅಥವಾ ಸ್ಟ್ರೆಚಿಂಗ್, ಸಿಂಪಲ್ ಸ್ಟ್ರೆಚಿಂಗ್ ಮಾಡೋದಿರ್ಬೋದು ಅಥವಾ ಯೋಗ ಮಾಡೋದಿರ್ಬೋದು. ಸೊ ಈ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಕೂಡ ನಮ್ಮಲ್ಲಿ ಒಂದು ಒಳ್ಳೆ ತರದ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ ಮೆದುಳಲ್ಲಿ. ಸೊ ಈ ತರ ಹಾರ್ಮೋನ್ಗಳು ಸೆಕ್ರೇಟ್ ಮಾಡಿದ್ರೆ ನಮ್ಮ ಮೂಡ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅತಿಯಾದ ಕೋಪ ಬರೋದು, ಬೇಜಾರಾಗುದು, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಡೀಸೇ ಹೇಳುತ್ತೆ. ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಇದು ನಮ್ಮ ಮೂಡ್ ವೇರಿಯೇಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಈ ತರ ನಮ್ಮ ಮೂಡ್ ವೇರಿಯೇಷನ್ ಅದು ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ, ಈ ಆಂಗ್ಸೈಟಿ ಇರ್ಬೋದು, ಅಂದ್ರೆ ಈ ಟೆನ್ಷನ್ ಆಗೋದು ಅಥವಾ ಡಿಪ್ರೆಷನ್ ಬರುವಂತದ್ದು, ಸಣ್ಣ ಸಣ್ಣ ವಿಷಯಕ್ಕೆ ಇದಾಗೋದು, ಅದು ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಅದನ್ನ ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನೆಲ್ಲ ಪಾಯಿಂಟ್ ಆಯ್ತು, ಆಹಾರ ಆಯ್ತು, ಎಕ್ಸರ್ಸೈಸ್ ಆಯ್ತು, ಇನ್ನು ಅಂದ್ರೆ ನಿದ್ರೆ. ಸೊ ಈ ನಿದ್ರೆ ಬಗ್ಗೆ ಸಾಕಷ್ಟು ಇದು ಹೇಳ್ತಾರೆ. ಎಷ್ಟೋ ಬಾರಿ ಏನ್ ಹೇಳ್ತಾರೆ ಅಂದ್ರೆ ನಿದ್ರೆಗೆ ಮಾತ್ರೆಗಳ ಅಗತ್ಯ ಇದೆ ಅಂತ ಹೇಳ್ತಾರೆ. ಹೌದು,
ಆ, ಈಗ ಈಗ ಕುಡಿತದ ಒಂದು ವ್ಯಸನ ಸಮಸ್ಯೆ ಏನಾಗುತ್ತೆ ಅಂದ್ರೆ ಮೊದಲನೇದಾಗಿ ಫಸ್ಟ್ ದಿನ ಅಥವಾ ಎರಡನೇ ದಿನ ತನಕ ಅವರಿಗೆ ನಿದ್ರೆಗೆ ಬಾರಿ ಸಮಸ್ಯೆ ಬರ್ತಿರುತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ನಿದ್ರೆ ಬರಲ್ಲ ಅಂತ ಕುಡಿತಿರ್ತಾರೆ. ಆದ್ರೆ ಅದು ಒಂದು ವ್ಯಸನ ಆದ್ಮೇಲೆ ಈ ಕುಡಿತವನ್ನ ಸಡನ್ ಆಗಿ ಸ್ಟಾಪ್ ಮಾಡುವಾಗ ನಿದ್ರೆ ಸಮಸ್ಯೆ ಬರುತ್ತೆ. ಸೊ ಈ ತರ ನಿದ್ರೆ ಸಮಸ್ಯೆ ಬರುವಾಗ ಅವರಿಗೆ ಚಿಕಿತ್ಸೆ ಬೇಕಾಗತ್ತೆ. ಎಷ್ಟೋ ಬಾರಿ ನಿದ್ರೆಗೆ ಕೆಲವೊಂದು ಮಾತ್ರೆಗಳು ಅಗತ್ಯ ಬೇಕಾಗಿರುತ್ತೆ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೊಂಡು, ನಿದ್ರೆ ಮಾತ್ರೆ ಇಡೀ ದಿನ ನಿದ್ರೆ ಮಾತ್ರೆ ತಕೊಂಡ್ ಮಲ್ಗೋದಲ್ಲ. ಒಂದು 6 ರಿಂದ 8 ಗಂಟೆಗಳ ತನಕ ನಿದ್ರೆಯನ್ನ ಗುರಿಯನ್ನ ಇಟ್ಕೋಬೇಕಾಗತ್ತೆ. ಸೊ ಪ್ಲಸ್ ಏನಾಗುತ್ತೆ, ರಾತ್ರಿ ನಿದ್ರೆ ಬಂದಿಲ್ಲ ಅಥವಾ ನಿದ್ರೆ ಸಾಕಾಗ್ತಿಲ್ಲ ಅಂದ್ರೆ ಹಗಲಲ್ಲಿ ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ತನಕ ಒಂದು ಊಟ ಆದ್ಮೇಲೆ ನಿದ್ರೆಯನ್ನ ಮಾಡ್ಕೋಬೇಕು. ಅದು ಬಿಟ್ಟು ರಾತ್ರಿ ಕೂಡ ಅಥವಾ ರಾತ್ರಿ ಲೇಟ್ ಆಗಿ ಮಲ್ಗೋದು, ಮೊಬೈಲ್ ನೋಡ್ಕೊಂಡು ಮಲ್ಗೋದು ಮಾಡ್ಬಿಟ್ಟು ಹಗಲಲ್ಲಿ ಏನು ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಪುನಃ ಹಗಲಲ್ಲಿ ಮಲ್ಗೋದು, ಪುನಃ ಊಟ ಮಾಡಿ ಮಲ್ಗೋದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ನಮ್ಮ ಈ ಜೀವನ ಶೈಲಿಯಲ್ಲಿ ಏರುಪೇರಾಗುತ್ತೆ. ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಸಮಸ್ಯೆಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ನಿದ್ರೆ ಬಗ್ಗೆ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ. ಎಷ್ಟೊತ್ತಿಗೆ ಒಂದು ಹೇಳೋದು, ನಾನು ಅದಕ್ಕೆ ಆಗ ಹೇಳ್ತೇನೆ ನಿಮಗೆ, ಆಗ ಹೇಳಿದ್ದೆ ಒಂದು ಸ್ಟ್ರಕ್ಚರ್ಡ್ ಒಂದು ಟೈಮ್ ಟೇಬಲ್ ಇಟ್ಕೊಳ್ಳೋದು ಅಂತ. ಸೊ ಆ ಸ್ಟ್ರಕ್ಚರ್ಡ್ ಡೈಲಿ ರೂಟೀನ್ ಅಲ್ಲಿ ನಿದ್ರೆ ಫಸ್ಟ್ ಆಗಿ ಬರುತ್ತೆ. ಅಂದ್ರೆ ಬೆಳಿಗ್ಗೆ ರಾತ್ರಿ ಒಂದು 10 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆಗೆ ಹೇಳೋದು. ಸೊ ಈ ತರ ನಾವು ಒಂದು ಟೈಮಿಂಗ್ ಇಟ್ಕೊಂಡಾಗ ಏನಂದ್ರೆ 8 ಗಂಟೆ ನಿದ್ರೆ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ಡೈಲಿ ನಾವು ಇದನ್ನ ಒಂದು ಫಾಲೋ ಮಾಡಿದ್ರೆ ಅಂದ್ರೆ ಈ ಒಂದು ಅಭ್ಯಾಸವನ್ನ ನಾವು 2 ರಿಂದ 3 ವಾರಗಳ ತನಕ ಡೈಲಿ ಇದನ್ನ ಫಾಲೋ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳಲ್ಲಿ ಒಂದು ಇನ್ನರ್ ಕ್ಲಾಕ್ ಅಂತ ಹೇಳ್ತೇವೆ. ಆ ಒಂದು ಇನ್ನರ್ ಕ್ಲಾಕ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ಒಳಗಡೆ ನಾವು ಹೊರಗಡೆಯಿಂದ ಯಾವುದೇ ತರದ ಅಲಾರ್ಮ್ ಇಡ್ಬೇಕಾಗಿಲ್ಲ. ಮೊದಲನೇದಾಗಿ ನಾವು ಅಲಾರ್ಮ್ ಇಟ್ಕೋಬಹುದು 6 ಗಂಟೆ ಏಳ್ಲಿಕ್ಕೆ. ಆಮೇಲೆ ಒಂದು 2-3 ವಾರ ಆದ್ಮೇಲೆ ನಮಗೆ ಅಭ್ಯಾಸ ಆದಾಗ ನಮಗೆ ಬ್ರೈನೇ ಎಚ್ಚರಿಸುತ್ತೆ 6 ಗಂಟೆ ಏಳ್ಲಿಕ್ಕೋಸ್ಕರ. ಸೊ ಈ ತರ ಒಂದು ಅಲಾರ್ಮ್ ಒಳಗಡೆ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಈ ತರ ರುಟೀನ್ ಅನ್ನು ಸೆಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಿದ್ರೆ ಕರೆಕ್ಟ್ ಆಗಿ ಬರ್ಲಿಕ್ಕೆ ಶುರು ಆಗುತ್ತೆ. ಪ್ಲಸ್ ಎಷ್ಟೋ ಬಾರಿ ನಾವು ನೋಡಿದ್ವಿ ರಾತ್ರಿ ನಿದ್ರೆ ಬರೋದಿಲ್ಲ ಅಂತ ಹೇಳಿ ಮೊಬೈಲ್ ಅನ್ನ ಯೂಸ್ ಮಾಡೋದು. ಇದು ತುಂಬಾ ಒಂದು ಸಾಮಾನ್ಯವಾಗಿ ಇರುವಂತ ಸಮಸ್ಯೆಗಳು. ಮೊಬೈಲ್ ಅನ್ನ ಬೆಡ್ಗೆ ತಗೊಂಡು ಆದಷ್ಟು ಏನ್ ಮಾಡಿ ಅಂದ್ರೆ ನಿಮ್ಮ ಬೆಡ್ಗೆ ಮೊಬೈಲ್ ಅನ್ನ ತಗೊಂಡು ಹೋಗ್ಬೇಡಿ. ಸೊ ಅಂಥದ್ದು ಏನಾದ್ರು ಎಮರ್ಜೆನ್ಸಿ ಕಾಲ್ ಬರುತ್ತೆ ಸ್ವಲ್ಪ ದೂರ ಇಟ್ಕೊಳ್ಳಿ. ನಿಮಗೆ ಕಾಲ್ ಬಂದ್ರೆ ಕೇಳಿಸುವಾಗ ಇಟ್ಕೊಳ್ಳಿ. ಅದು ಬಿಟ್ಟು ನಿದ್ರೆ ಬಂದಿಲ್ಲ ಅಂತ ನೀವು ಮೊಬೈಲ್ ಲೈಟ್ ಅನ್ನು ಆನ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಈ ಮೊಬೈಲ್ ನಲ್ಲಿ ಆ ಲೈಟ್ ಅದು ಕಣ್ಣಿಗೆ ಬೀಳ್ತಿರುತ್ತೆ. ಸೊ ಈ ತರ ಆ ಮೊಬೈಲ್ ನ ಬ್ರೈಟ್ ಲೈಟ್ ಕಣ್ಣಿಗೆ ಬೀಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಹಾರ್ಮೋನ್ ಹೇಳ್ತೇವೆ, ಒಂದು ಮೆಲಾಟೋನಿನ್ ಅಂತ ಹಾರ್ಮೋನ್ ಇತ್ತು. ಅದು ಪ್ರತಿಯೊಂದು ಪ್ರಾಣಿ ಆಗ್ಲಿ ಪಕ್ಷಿಗಳಲ್ಲಾಗ್ಲಿ ಸೆಕ್ರೇಟ್ ಆಗುವಂತ ಹಾರ್ಮೋನ್. ಅಂದ್ರೆ ಕತ್ಲೆ ಆಗ್ತಿರುವಾಗ ನಮ್ಮಲ್ಲಿ ಸೆಕ್ರೇಟ್ ಆಗುತ್ತೆ ಈ ಹಾರ್ಮೋನ್ಗಳು. ಸೊ ಇದರಿಂದ ನಿದ್ರೆ ಬರುತ್ತೆ ನಮಗೆ. ಸೊ ಈ ತರ ನಾವು ರಾತ್ರಿ ಹೊತ್ತು ತುಂಬಾ ಬ್ರೈಟ್ ಲೈಟ್ ಇದ್ರೆ ಅಥವಾ ಈ ಮೊಬೈಲ್ ಲೈಟ್ ನೋಡಿದ್ರೆ ಈ ಮೆಲಾಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ ಸರಿ ಆಗೋದಿಲ್ಲ. ಇದರಿಂದ ನಿದ್ರೆ ಬರೋದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ನಿದ್ರೆ ಬರಲ್ಲ ಅಂತ ಹೇಳಿ ಮೊಬೈಲ್ ನೋಡ್ತಾ ನಿದ್ರೆ ಮಾಡ್ತಿರೋದಾದ್ರೆ ತುಂಬಾ ಲೇಟ್ ಆಗುತ್ತೆ ನಿದ್ರೆ ಬರೋದು. 1-2 ಗಂಟೆ ಕಳೆದು ಬಿಡುತ್ತೆ. ಆಮೇಲೆ ನಮ್ಮ ಕ್ವಾಲಿಟಿ ನಿದ್ರೆ ಚೆನ್ನಾಗಿ ಬರ್ತಿರೋದಿಲ್ಲ. ಹಾಗಾಗಿ ರಾತ್ರಿ ಹೊತ್ತು ಆದಷ್ಟು ನಿದ್ದೆ ಮಾಡ್ಲಿಕ್ಕೆ ನೋಡಿ. ಮಧ್ಯಾಹ್ನದ ಒಂದು ನಿದ್ರೆಯನ್ನ ಆದಷ್ಟು ಒಂದು ಅರ್ಧ ಗಂಟೆ ಅಥವಾ 40 ನಿಮಿಷ ಇಷ್ಟಕ್ಕೆ ಇಟ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಹಗಲು ನಿದ್ರೆಯನ್ನ ಇಟ್ಕೊಳ್ಬೇಡಿ. ಸೊ ಹಗಲಲ್ಲಿ ಆದಷ್ಟು ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ ನೋಡಿ. ಸೊ ಇದು ನಿದ್ರೆ ಬಗ್ಗೆ ಆಯ್ತು. ಇನ್ನು ಇರುವಂತ 1-2-3 ಟಾಪಿಕ್ ಅಂತ ಹೇಳಿದ್ರೆ ಅದು ಸ್ಟ್ರೆಸ್. ಈಗ ಮುಖ್ಯವಾಗಿ ಏನ್ ಹೇಳಿದೆ ಅಂದ್ರೆ ಡಯಟ್ ಆಯ್ತು, ಅಂದ್ರೆ ಆಹಾರ ಆಯ್ತು, ಎಕ್ಸರ್ಸೈಸ್ ಆಯ್ತು, ವ್ಯಾಯಾಮ ಆಯ್ತು, ನಿದ್ರೆ ಆಯ್ತು. ಈ 3 ಟಾಪಿಕ್ ಆಯ್ತು. ಇನ್ನು 3 ಬರುವಂತ ಜೀವನ ಶೈಲಿ ಟಾಪಿಕ್ ಅಂದ್ರೆ ಒಂದು ಸ್ಟ್ರೆಸ್ ಅಂದ್ರೆ ಒತ್ತಡ ನಿರ್ವಹಣೆ, ಇನ್ನೊಂದು ಸಂಬಂಧಗಳು, ಇನ್ನೊಂದು ಹವ್ಯಾಸಗಳು. ಈ ಒತ್ತಡ ನಿರ್ವಹಣೆ ಅಂತ ಹೇಳಿದ ತಕ್ಷಣ ಎಷ್ಟೋ ಬಾರಿ ಅನೇಕರು ಜನರು ಹೇಳ್ತಾರೆ, ನನಗೆ ಸ್ಟ್ರೆಸ್ ಆಗುತ್ತೆ ಅದು ಕುಡಿತೀನಿ, ಟೆನ್ಷನ್ ಆಗುತ್ತೆ ಅದು ಕುಡಿತೀನಿ, ಸಿಟ್ಟು ಬರುತ್ತೆ ಅದು ಕುಡಿತೀನಿ, ಬೇಜಾರಾಗುತ್ತೆ ಅದು ಕುಡಿತೀನಿ. ಸೊ ಇಲ್ಲ ಎಲ್ಲಾ ಒಂದು ಅದಕ್ಕೆ ಕಾರಣ ಏನಾದ್ರು ಸ್ಟ್ರೆಸ್ ಆಗಿರುತ್ತೆ. ಎಷ್ಟೋ ಬಾರಿ ಇಲ್ಲಿ ಸ್ಟ್ರೆಸ್ಸಿಗೆ ಬೇರೆ ಏನು ಸಮಸ್ಯೆ ಇರೋ ಅದು ನಮ್ಮಲ್ಲೇ ಇರುತ್ತೆ. ಆ ಒಂದು ಸ್ಟ್ರೆಸ್ ಯಾಕೆ ಬರ್ತದೆ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕಿರುತ್ತೆ. ಆ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ನಮ್ಮಲ್ಲಿ ಇರ್ಬೇಕು. ಸೊ ಹಾಗಾಗಿ ಈ ಸ್ಟ್ರೆಸ್ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕೆ ಬರುತ್ತೆ ಅಥವಾ ಸಿಂಪಲ್ ಒಂದು ಬರೆದಿಟ್ಕೊಳ್ಳೋದು, ಈ ಏನೇನ್ ಕಾರಣಗಳಿಂದ ಬರುತ್ತೆ. ಈ ಸ್ಟ್ರೆಸ್ ನಂಗೆ ಹೊರಗಡೆಯಿಂದ ಬರುತ್ತಾ ಪ್ರೆಷರ್, ಅಥವಾ ಒಳಗಡೆಯಿಂದ ನಾನೇ ನನ್ನ ಮೇಲೆ ಸ್ಟ್ರೆಸ್ ಮಾಡ್ಕೊತಾ ಇದ್ದೇನೆ, ಇದನ್ನು ನಾನು ಯಾವ ರೀತಿ ಎದುರಿಸ್ಬೇಕು. ಈಗ ಅಥವಾ ಈ ಸ್ಟ್ರೆಸ್ ನಾನು ಕುಡಿದು ಸರಿ ಮಾಡ್ಕೊಳ್ಲಿಕ್ಕೆ ಆಗತ್ತಾ,
ಸೊ ಈ ತರ ಒಂದು ಪಾಯಿಂಟ್ಸ್ ನ ಬರೆದಿಟ್ಕೊಳ್ಳಿದ್ರೆ ನಮ್ಗೆ ಅದರ ಒಂದು ಉತ್ತರ ಸಿಗುತ್ತೆ. ಪ್ಲಸ್ ಈ ತರ ಸ್ಟ್ರೆಸ್ ಬರೋದು ನಮಗೆ ಮುಂಚೆನೆ ಗೊತ್ತಿರುತ್ತೆ, ಅದನ್ನ ಸಡನ್ ಆಗಿ ಬರೋದಿಲ್ಲ. ಈಗ ಏನೋ ಒಂದು ಡೆಡ್ ಲೈನ್ ಇರುತ್ತೆ, ಕೆಲಸದ ಒಂದು ಡೆಡ್ ಲೈನ್ ಇರುತ್ತೆ, ಆ ಡೆಡ್ ಲೈನ್ ರೀಚ್ ಆಗ್ಲಿಕ್ಕೆ ಆಗದೆ ಇರುವಾಗ ಸ್ಟ್ರೆಸ್ ಬರೋದು ತುಂಬಾ ಸಹಜ ಇರುತ್ತೆ. ಅಥವಾ ಇನ್ನೊಂದು ಏನೋ ಒಂದು ವರ್ಕ್ ಇರುತ್ತೆ, ಆ ವರ್ಕ್ ಬರುವಾಗ ಸ್ಟ್ರೆಸ್ ಬೇಕಾಗುತ್ತೆ. ಸೊ ಸ್ಟ್ರೆಸ್ ಬರೀ ಹಾಳು ಅಂತ ಹೇಳೋದಿಲ್ಲ, ಸ್ಟ್ರೆಸ್ ಕೆಲವು ಬಾರಿ ನಮ್ಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಆದ್ರೆ ಕೆಲವರಿಗೆ ಈ ಸ್ಟ್ರೆಸ್ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್, ಮದ್ಯಪಾನ ಅಥವಾ ಈ ಒಂದು ಗುಟ್ಕಾ ಇಟ್ಕೊಳ್ಳೋದು, ಈ ತರದ ಒಂದು ಅಭ್ಯಾಸಗಳನ್ನ ಮಾಡ್ಕೊಂಡ್ ಬಿಡ್ತೇವೆ. ಅದು ಹಾಗೆ ಸ್ಟ್ರೆಸ್ ಸೆಟ್ ಆಗ್ಬಿಡುತ್ತೆ. ಆ ತರ ಟೆನ್ಷನ್ ಆದಾಗ ಒಂದು ಸಿಗರೇಟ್ ಹಚ್ಚಿದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಖಂಡಿತ ಅಲ್ಲ, ಇದು ಬ್ಯಾಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಸೊ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಟೆನ್ಷನ್ ಆದಾಗ ಏನ್ ಮಾಡ್ಬೇಕು ಮೊದ್ಲೇ ಗೊತ್ತಿರುತ್ತೆ ನಿಮಗೆ. ಈ ಟೆನ್ಷನ್ ಆದಾಗ ಒಂದು ಡೀಪ್ ಬ್ರೀತಿಂಗ್ ಅಂತ ಹೇಳ್ತೇವೆ, ಅಂದ್ರೆ ದೀರ್ಘ ಶ್ವಾಸ 10 ಬಾರಿ ದೀರ್ಘ ಶ್ವಾಸವನ್ನ ತೆಗೀರಿ. ಸೊ ಈ ತರ ದೀರ್ಘ ಶ್ವಾಸವನ್ನ ತೆಗೆಯುವಾಗ ನಿಮ್ಮ ಒತ್ತಡ ಕಮ್ಮಿ ಆಗುತ್ತೆ. ಸಿಂಪಲ್ ಮೆಡಿಟೇಷನ್ ಮಾಡೋದು ಅಂದ್ರೆ 10 ನಿಮಿಷ ಸಿಂಪಲ್ ಏನಾದ್ರೂ ಒಂದು ಮ್ಯೂಸಿಕ್ ಏನಾದ್ರು ಹಾಕೊಳ್ಳೋದು, ಏನೋ ಒಂದು ಓಮ್ ಹಾಕೊಳ್ಳೋದು, ಆ ತರ ಒಂದು ಮ್ಯೂಸಿಕ್ ಹಾಕೊಂಡು ಡೀಪ್ ಮೆಡಿಟೇಷನ್ ಮಾಡೋದು. ಅಥವಾ ಇನ್ನೂ ಕೂಡ ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟೆನ್ಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಆಪ್ತ ಸಮಾಲೋಚಕರು ಅಥವಾ ಈ ಏನೋ CBT ಅಂತ ಹೇಳ್ತೇವೆ, ಇದು ಬೇಕಾಗತ್ತೆ ನಿಮ್ಗೆ. ಅಥವಾ ಇನ್ನೊಂದು ಹೇಳ್ತೇವೆ ಜರ್ನಲಿಂಗ್ ಅಂತ ಹೇಳ್ತಾರೆ. ಈ ತರ ಯಾವ್ಯಾವ ಸ್ಟ್ರೆಸ್ಸರ್ಸ್ ಏನಿರುತ್ತೆ, ಯಾವ್ಯಾವ ಕಾರಣಕ್ಕೆ ನಮಗೆ ಸ್ಟ್ರೆಸ್ ಆಗ್ತಿರುತ್ತೆ ಅಂತ ಬರ್ಕೊಳ್ಳೋದು. ಸೊ ಈ ತರ ಬರೆಯೋದ್ರಿಂದ ಏನಾಗುತ್ತೆ, ತುಂಬಾ ನಮ್ಮ ಒಂದು ಮನಸ್ಸಿನ ಭಾರ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ನಮ್ಮ ಎಲ್ಲ ಇದನ್ನ ಬರೆಯುವಾಗ ಏನಾಗುತ್ತೆ ಅಂದ್ರೆ ತುಂಬಾ ಪಾಯಿಂಟ್ಸ್ ಬರ್ತಿರುತ್ತೆ. ಎಷ್ಟೋ ಬಾರಿ ನಮಗೆ ಹೇಳಲಿಕ್ಕೆ ಗೊತ್ತಾಗುತ್ತಲ್ಲ, ಆದ್ರೆ ಬರೆಯುವಾಗ ತುಂಬಾ ಪಾಯಿಂಟ್ಸ್ ಗೊತ್ತಿರುತ್ತೆ. ಸೊ ಈ ತರ ಜರ್ನಲಿಂಗ್ ಅಂತ ಹೇಳ್ತೇವೆ. ಅಥವಾ ಈ ನಮ್ಮ ಮನಸ್ಸಿನ ಇರೋದನ್ನೆಲ್ಲ ಒಂದು ಬುಕ್ ನಲ್ಲಿ ಬರೆಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಈ ಸಮಯ ನಿರ್ವಹಣೆ. ಎಷ್ಟೋ ಬಾರಿ ನಮಗೆ ಸಮಸ್ಯೆ ಇರುವುದೇ ಇಲ್ಲಿ, ಕರೆಕ್ಟ್ ಆಗಿ ನಾವು ಪ್ಲಾನ್ ಮಾಡೋದಿಲ್ಲ, ಲಾಸ್ಟ್ಗೆ ಆ ಟೈಮ್ ಮ್ಯಾನೇಜ್ಮೆಂಟ್ ಆಗದೇ ಇರುವ ಕಾರಣ ನಮಗೆ ಟೆನ್ಷನ್ ಆಗುತ್ತೆ. ಹಾಗಾಗಿ ಈ ಒಂದು ನಮ್ಮ ಕೆಲಸದ ಒತ್ತಡ ಪ್ಲಸ್ ಸಮಯ, ಈ ಎರಡನ್ನೂ ನಿರ್ವಹಣೆ ಮಾಡ್ಲಿಕ್ಕೆ ನಾವು ಕಲಿಬೇಕು ಸ್ವಲ್ಪ. ಸೊ ಇನ್ನು ಒಂದು ಕೆಲಸ ಅಂತ ಹೇಳುವಾಗ ಅಲ್ಲಿ ಬೇರೆ ಜನರು ಇರ್ತಾರೆ, ನಾವು ಒಬ್ಬರೇ ಇರೋದಿಲ್ಲ. ಅಂದ್ರೆ ಈಗ ಮನೆಯಲ್ಲಿ ಹೇಗೂ ಜನ ಇರ್ತಾರೆ, ನಮ್ಮ ಮನೆಯವರು, ನಮ್ಮ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಮಕ್ಕಳು ಇರ್ಬೋದು, ಅಥವಾ ಜನ ಇರ್ತಾರೆ. ಪ್ಲಸ್ ಕೆಲಸದಲ್ಲಿ ಕೂಡ ಬೇರೆ ನಮ್ಮ ಜೊತೆ ಸಹೋದ್ಯೋಗಿಗಳು ಇರ್ತಾರೆ, ಇವರ ಜೊತೆ ಸಂಬಂಧಗಳು. ಸೊ ಎಷ್ಟೋ ಬಾರಿ ಇದು ಕೂಡ ನಮಗೆ ಒತ್ತಡವನ್ನ ಕೊಡುತ್ತೆ. ನಮ್ಮ ಮನೆಯವ್ರ ಜೊತೆ ನಮ್ಮ ಸಂಬಂಧಗಳು ಚೆನ್ನಾಗಿಲ್ಲ ಅಂದ್ರೂ ಕೂಡ ಅದು ಒಂಥರ ಒತ್ತಡವನ್ನ ಕೊಡುತ್ತೆ. ಕೆಲಸದಲ್ಲಿ ಕೂಡ ನಮ್ಮ ಸಹೋದ್ಯೋಗಿಗಳ ಜೊತೆ ನಮ್ಮ ಸಂಬಂಧಗಳು ಚೆನ್ನಾಗಿಲ್ಲದೆ ಇದ್ರೂ ಕೂಡ ಅದು ನಮಗೆ ತೊಂದರೆಯನ್ನ ಕೊಡುತ್ತೆ. ಹಾಗಾಗಿ ಆದಷ್ಟು ನಮ್ಮ ಏನು ಸಮಸ್ಯೆ ಇದೆ ಅದು ನಮ್ಮ ಮನೆಯವ್ರ ಜೊತೆ ಒಂದು ಡಿಸ್ಕಸ್ ಮಾಡಬೇಕು. ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಅವರು ಕೂಡ ನಮ್ಮ ಸಮಸ್ಯೆ ಗೊತ್ತಿರುತ್ತೆ, ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಈ ತರ ಒಂದು ಕ್ರೇವಿಂಗ್ ಆಗುತ್ತೆ, ಸಂಜೆ ಬಂದ ತಕ್ಷಣ ತುಂಬಾ ಚಡಪಡಿಸಕ್ಕೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಸ್ಮೋಕಿಂಗ್ ಮಾಡಬೇಕು ಅನ್ಸುತ್ತೆ, ಡ್ರಿಂಕಿಂಗ್ ಮಾಡಬೇಕು ಅನ್ಸುತ್ತೆ. ಆ ತರ ಇರುವಾಗ ನಿಮ್ಮ ಫ್ಯಾಮಿಲಿ ಹತ್ರ, ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋದ್ರಿಂದ ಅವರು ನಿಮಗೆ ಸಹಾಯ ಮಾಡ್ಲಿಕ್ಕಾಗತ್ತೆ. ಪ್ಲಸ್ ಹೊರಗಡೆ ಏನ್ ಮಾಡಬಹುದು ಅಂತಂದ್ರೆ ಅಂದ್ರೆ ಒಂದು ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಅಂತ ಹೇಳ್ತೇವೆ. ಈಗ ನಮ್ಮಲ್ಲಿ ಚಿಕಿತ್ಸೆ ಪಡಿತಿರೋ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಈ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅವರು ಒಂದು ಸೋಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ನೀವು ಅವರ ಮೀಟಿಂಗ್ಗೆ ರೆಗ್ಯುಲರ್ ಹೋಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಏನು ರಿಲ್ಯಾಪ್ಸ್ ಅಂದ್ರೆ ಪುನಃ ಕುಡಿತ ಮರುಕಳಿಸುವಿಕೆಯನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ಸೋಷಿಯಲ್ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಕುಡಿತವನ್ನ ಬಿಡುವುದ್ರಲ್ಲಿ ಮನೆಯವರ ಒಂದು ರೋಲ್ ಹಾಗೂ ಈ ತರ ಒಂದು ಸೋಷಿಯಲ್ ಸಪೋರ್ಟ್, ಇದರ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಇನ್ನು ಒಂದು ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೆಡಿಕಲ್ ಚೆಕಪ್ಸ್ಗಳು. ಅಂದ್ರೆ ಎಷ್ಟೋ ಬಾರಿ ಈಗ ನಮ್ಮಲ್ಲಿ ಚಿಕಿತ್ಸೆಗೆ ಅಂತ ಬರ್ತಾರೆ ಒಮ್ಮೆ, ಅಥವಾ ಅಡ್ಮಿಷನ್ ಆಗ್ತಾರೆ, ಆಮೇಲೆ ಸ್ವಲ್ಪ ಟೈಮ್ ತಕೊಂಡು ಮತ್ತೆ ಬಿಟ್ಟು ಬಿಡ್ತಾರೆ. ಸೊ ಇದು ಹಾಗ್ ಮಾಡೋದಿಲ್ಲ. ಅಂದ್ರೆ ಈ ಜೀವನ ಶೈಲಿ ಸಮಸ್ಯೆಗಳು ಅಥವಾ ಇದು ಕಾಯಿಲೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಈಗ 1-2 ವರ್ಷದ ಹಿಂದೆಯಿಂದ ಬಂದಿರುತ್ತಲ್ಲ. ಅಂದ್ರೆ ನಮ್ಮ ಒಂದು ಕಳೆದ ಒಂದು 10, 15, 20 ವರ್ಷದ ಒಂದು ಜೀವನ ಶೈಲಿಯಿಂದ ಆದಂತ ಸಮಸ್ಯೆಗಳಿಂದಾಗಿ ಅದು ಬಂದಿರುತ್ತೆ. ಹಾಗಾಗಿ ನಾವು ಕೆಲವು ದಿನಗಳು ಅಥವಾ ವಾರಗಳ ಚಿಕಿತ್ಸೆಯಲ್ಲಿ ಅದು ನಮಗೆ ಅದರ ಒಂದು ರಿಸಲ್ಟ್ ಸಿಗೋದಿಲ್ಲ. ಕೆಲವು ಬಾರಿ ಲಾಂಗ್ ಟರ್ಮ್ ಫಾಲೋಅಪ್ಸ್ ಗಳು ಬೇಕಿರುತ್ತೆ. ಅಂದ್ರೆ
ಈಗ ಈ ಮದ್ಯಪಾನ ಸಮಸ್ಯೆ ಇರೋರಲ್ಲಿ ಲಿವರ್ ಚೆಕಪ್ಸ್ ಅಂತ ಹೇಳಿದ್ರೆ ಪ್ರತಿ 3 ವಾರಕ್ಕೆ ಒಂದು ಲಿವರ್ ಚೆಕಪ್ ಮಾಡ್ಲಿಕ್ಕೆ ಇರುತ್ತೆ, ಪ್ರತಿ 3 ತಿಂಗಳಿಗೆ ಸಕ್ಕರೆ ಕಾಯಿಲೆ ಚೆಕಪ್ ಮಾಡ್ಲಿಕ್ಕೆ ಹೇಳ್ತೇವೆ, ಅಥವಾ ವಾರಕ್ಕೊಮ್ಮೆ ಕೆಲವರಿಗೆ BP ವೇರಿಯೇಷನ್ ಇದ್ದವರಿಗೆ BP ಚೆಕಪ್ಸ್ ಮಾಡ್ಲಿಕ್ಕೆ ಹೇಳ್ತೇವೆ, ಅಥವಾ ಇನ್ನೊಂದು ಈಗ ಈ ಕೆಲವರಿಗೆ ಸೋಡಿಯಂ ಪೊಟ್ಯಾಷಿಯಂ ವೇರಿಯೇಷನ್ ಬರುತ್ತೆ ಅದರ ಒಂದು ಚೆಕಪ್ಗಳು ಹೇಳ್ತೇವೆ, ಅಥವಾ ಇನ್ನು ಕೆಲವರಿಗೆ ಇದು ದೈಹಿಕ ಸಮಸ್ಯೆ ಆಯ್ತು, ಇನ್ನು ಕೆಲವರಿಗೆ ಮಾನಸಿಕ ಸಮಸ್ಯೆ ಇರುತ್ತೆ ಈ ಮದ್ಯಪಾನದಿಂದಾಗಿ. ಹಾಗಾಗಿ ಅವರು ಕೂಡ ಅಷ್ಟೇ ಮನೋರೋಗ ಚಿಕಿತ್ಸಕರ ಹತ್ರ ಕರೆಕ್ಟ್ ಆಗಿ ಬಂದು ಫಾಲೋ ಅಪ್ ಅನ್ನ ಮಾಡ್ಕೋಬೇಕು. ಅದು 15 ದಿವಸಕ್ಕೆ ಇರ್ಬೋದು, ತಿಂಗಳಿಗೆ ಇರ್ಬೋದು, ಆ ತರ ಒಂದು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕು. ಕೆಲವು ಬಾರಿ 6 ತಿಂಗಳಿಂದ 1 ವರ್ಷ ತನಕನೂ ಔಷಧಿ ಬೇಕಾಗುತ್ತೆ. ಸೊ ಹಾಗಾಗಿ ಈ ತರದ ಒಂದು ಕರೆಕ್ಟ್ ಆದ ಒಂದು ಮೆಡಿಕಲ್ ಫಾಲೋ ಅಪ್ಸ್ ಅಂತ ಹೇಳ್ತೇವೆ, ಇದನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಈ ಕುಡಿತ ಮರುಕಳಿಸುವಿಕೆ ಅದು ಕಡಿಮೆ ಆಗುತ್ತೆ. ಪ್ಲಸ್ ನಮ್ಮ ಈ ಜೀವನ ಶೈಲಿಯ ಸಮಸ್ಯೆಗಳು ಏನೇನಿದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂತ ಹೇಳಿದ್ರೆ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಅಂತ. ಕ್ರೇವಿಂಗ್ ಅಂತ ಹೇಳಿದ್ರೆ ಆಸೆ ಆಗೋದು, ಈ ತರ ಒಂದು ಆಸೆ ಆಗೋದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಆಸೆ ಆಗೋದು ಕಂಟ್ರೋಲ್ ಮಾಡ್ಲಿಕ್ಕೆ ಅಂದ್ರೆ ಈ ಮುಖ್ಯವಾದ ಈ ರಿಲ್ಯಾಪ್ಸ್ ಅಂತ ಹೇಳ್ತೇವೆ, ಅಂದ್ರೆ ಕುಡಿತ ಮರುಕಳಿಸೋದು. ಇದಕ್ಕೆ ಕಾರಣನೇ ಒಂದು ಆಸೆ ಆಗಿರುತ್ತೆ. ಅಂದ್ರೆ ಎಷ್ಟೋ ಬಾರಿ ಕೆಲವರು ಹೇಳ್ತಾರೆ ಯಾಕೆ ಕುಡ್ದದ್ದು ಅಂತ ಹೇಳಿದ್ರೆ ಆಸೆ ಆಯ್ತು. ಆಸೆ ಯಾಕೆ ಆಯ್ತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಅಂದ್ರೆ ಒಬ್ಬನೇ ಇದ್ದೆ, ಅಥವಾ ಏನೋ ಒಂದು ಟೆನ್ಷನ್ ಆಯ್ತು, ಯಾರೋ ಬೈದ್ರು, ಅಥವಾ ಏನೋ ಆಫೀಸ್ ನಲ್ಲಿ ಏನೋ ಟೆನ್ಷನ್ ಆಯ್ತು, ಬಾಸ್ ಏನೋ ಹೇಳಿದ್ರು, ಈ ತರ ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಈ ತರ ಕಾರಣಗಳಿಂದ ಕುಡಿದಿರ್ತಾರೆ. ಸೊ ಈಗ ಏನ್ ಮಾಡ್ಬೇಕು, ಆಲ್ರೆಡಿ ಆಗಿದ್ದಾಗೋಯ್ತು, ಅದನ್ನೇ ಕುತ್ಕೊಂಡು ಕೊರಗೋದಲ್ಲ, ಅದನ್ನ ಒಂದು ಲಿಸ್ಟ್ ಔಟ್ ಮಾಡೋದು. ಅಂದ್ರೆ ಈ ತರ ಆದ್ರೆ ಈಗ ಮುಂದೆ ಕೂಡ ಈಗ ನೀವು ಆಲ್ರೆಡಿ ಬಿಡಬೇಕು ಅಂತ ಮನ್ಸು ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ, ಮನ್ಸು ಮಾಡಿದಿರಿ, ಆಸ್ಪತ್ರೆಗೆ ಬಂದಿದ್ದೀರಿ, ಆಸ್ಪತ್ರೆಯಲ್ಲಿ ಕೂತ್ಕೊಂಡಿದ್ದೀರಿ. ಈಗ ಏನ್ ಮಾಡೋದು, ಈಗ ನಾಳೆ ನೀವು ಆಸ್ಪತ್ರೆಯಿಂದ ಹೊರಗಡೆ ಹೋದ್ಮೇಲೆ ಕೂಡ ಪುನಃ ಇದೇ ಕಾರಣ ಬರ್ಬೋದು. ಅಂದ್ರೆ ನೀವು ಅಂದ್ರೆ ಏನೋ ಒಂದು ಟೆನ್ಷನ್ ಆಗ್ಬೋದು, ಅಥವಾ ನಿಮಗೆ ಕೆಲಸದಲ್ಲಿ ಏನೋ ಒಂದು ಒತ್ತಡ ಬರ್ಬೋದು, ಅಥವಾ ಬಾಸ್ ಪುನಃ ಬೈಬೋದು, ಅಥವಾ ಇನ್ನೂ ಏನೋ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಾಗ್ಬೋದು. ಈ ತರ ಬಂದಾಗ ಏನ್ ಮಾಡೋದು, ಈ ತರ ಬಂದಾಗ ಕುಡಿಯೋದೇ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳ್ಕೊಂಡು ಒಂದು ಪ್ಲಾನ್ ಮಾಡ್ಬೋದು, ಅಥವಾ ಅದನ್ನ ಬರ್ದಿಟ್ಕೊಳ್ಳೋದು. ಈ ತರ ಬಂದಾಗ ಅದನ್ನ ಹೇಗೆ ನಿರ್ವಹಣೆ ಮಾಡ್ಲಿ ಅಂತ ಹೇಳಿ ನಿಮ್ಮ ಒಂದು ಆಪ್ತ ಸಮಾಲೋಚಕರು ಅಥವಾ ವೈದ್ಯರ ಹತ್ರ ಡಿಸ್ಕಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದು ಮುಂದೆ ಅದು ಆದಾಗ ಅದನ್ನ ಎದುರಿಸ್ಲಿಕ್ಕಾಗತ್ತೆ. ಪ್ಲಸ್ ಇದೇನ್ ಮಾಡೋದು, ಈ ತರ ಆದಾಗ ನೀವೇ ಒಂದು ಲಿಸ್ಟ್ ಔಟ್ ಮಾಡ್ಲಿಕ್ಕಾಗತ್ತೆ. ಆಲ್ಕೋಹಾಲ್ ಫ್ರೀ ಆಕ್ಟಿವಿಟೀಸ್ ಅಂತಂದ್ರೆ ಈ ಎಲ್ಲ ನೀವು ಲಿಸ್ಟ್ ಔಟ್ ಎಲ್ಲೂ ಕೂಡ ಮದ್ಯದ ಇದಿರಬಾರ್ದು. ಅಂದ್ರೆ ಈ ಟೆನ್ಷನ್ ಆದಾಗ ಎಲ್ಲೋ ಫ್ರೆಂಡ್ಸ್ನ ಹೋಗ್ತೀನಿ, ಅಥವಾ ಇನ್ನೊಂದು ಎಲ್ಲೋ ಸಂಜೆ ಅಲ್ಲಿ ತಿರ್ಗಾಡಕ್ ಹೋಗ್ತೀನಿ, ಆಟ ಆಡಕ್ ಹೋಗ್ತೀನಿ ಅಂತ ಹೇಳುವಾಗ ಅಲ್ಲಿ ಆಟದ ಮೈದಾನದಿಂದ ಪುನಃ ನೆಕ್ಸ್ಟ್ ಬಾರಿಗೆ ಹೋಗುವಾಗಿರಬಾರ್ದು. ಸೊ ಅದನ್ನ ನೋಡ್ಕೊ, ಈ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಮದ್ಯದ ಒಂದು ರೋಲ್ ಇರಬಾರ್ದು. ಪ್ಲಸ್ ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಒಂದು ಯಾವಾಗಲೂ ಇಟ್ಕೋಬೇಕು. ಅಂದ್ರೆ ಆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು, ಅಥವಾ ನಮ್ಮ ಆಸ್ಪತ್ರೆಯ ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟು ಆಗಿರ್ಬೋದು. ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಒಂದು ಹೆಲ್ಪ್ ಲೈನ್ ನಂಬರ್ ಅಂತ ಇದೆ. ಆ ಹೆಲ್ಪ್ ಲೈನ್ ನಂಬರ್ನ ನಾವು ಈ ಒಂದು ಟಾಕ್ ನಂತರ ನಿಮಗೆ ಹೇಳ್ತೇವೆ. ಈ ಹೆಲ್ಪ್ ಲೈನ್ ನಂಬರ್ ಅಂದ್ರೆ ಈಗ ನೀವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡಿದ್ದೀರಿ, ಸೊ ಚಿಕಿತ್ಸೆ ತಕೊಂಡು ಮನೆಗೆ ಹೋಗಿದ್ರಿ, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಕೆಲವು ಬಾರಿ ಏನಾದ್ರೂ ಆಸೆ ಆಗ್ತಿದೆ, ಕ್ರೇವಿಂಗ್ ಬರ್ತಾ ಇದೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ತರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರುವಾಗ ನಮ್ಮ ಆಸ್ಪತ್ರೆಯ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಇದೆ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಅದು ಕಾಲ್ ಮಾಡಿದಾಗ ಯಾರಾದ್ರೂ ನಮ್ಮಲ್ಲಿ ಒಬ್ಬರು ವೈದ್ಯರು ಅದನ್ನ ರಿಸೀವ್ ಮಾಡ್ತಾರೆ. ಸೊ ರಿಸೀವ್ ಮಾಡಿ ನಿಮಗೆ ಸರಿಯಾದ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಸೊ ದಯವಿಟ್ಟು ಈ ಒಂದು ಏನೋ ಒಂದು ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಈ ಒಂದು ಟಾಪಿಕ್ ಅನ್ನ ನಾನು ಎಂಡ್ ಮಾಡ್ತೇನೆ. ಹಲೋ ಸಚಿನ್. ಹಾ, ಕೇಳಿಸ್ತೇವೆ ಸರ್. ನಾನು ಧನ್ಯವಾದಗಳು ಹೇಳಿದ್ದೇನೆ. ಅಂದ್ರೆ ಇದ್ರಲ್ಲಿ ಏನಂದ್ರೆ ಸಮಯ ಕೊರತೆ ಇದೆ, ಇನ್ನೊಂದು 10 ನಿಮಿಷ ಇದೆ. ಸೊ ಆಲ್ರೆಡಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಧನ್ಯವಾದಗಳು. ಹಾ ಸರ್, ಹೌದು, ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಆಪ್ ಮೂಲಕ ಜಾಯ್ನ್ ಆದವರು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಹಾಗೆ ಫೋನ್ ಮೂಲಕ ನೇರವಾಗಿ ಜಾಯ್ನ್ ಆದವರು *6 ಅನ್ನು ಒತ್ತೋದ್ರ ಮೂಲಕ ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳ್ಬೋದು ಸ್ನೇಹಿತರೆ. *6 ಅನ್ನು ಒತ್ತಬೇಕಾಗುತ್ತೆ ನೇರವಾಗಿ ಫೋನ್ ಮೂಲಕ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರ್ತಕ್ಕಂಥವ್ರು. ಹಾಗೆ ಇದೊಂದು ನಾನು ಈ ಕಾರ್ಯಕ್ರಮದ ವಿವರಗಳನ್ನ ಕೊಡ್ತಾ ಹೋಗ್ತೀನಿ ಈಗ ಹೇಗಿರುತ್ತೆ ಅಂತಂದು. ನಿಮ್ಗೆ ಮುಕ್ತ ಸಂವಾದದಲ್ಲಿ
ಯಾರಿಗೆ ಮಧ್ಯದಲ್ಲಿ ಪ್ರಶ್ನೆ ಬಂದ್ರು ದಯವಿಟ್ಟು ಆ ಕ್ಷಣದಲ್ಲಿ ಈಗ ನೀವು ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳ್ಬೋದು. ಇದು ಆ, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಅಂತಲ್ಲ, ಜೀವನ ಶೈಲಿ ನಿರ್ವಹಣೆ ಅಂತಲ್ಲ, ನಿಮ್ಗೆ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳಿದ್ರು ಸಂಕ್ಷಿಪ್ತವಾಗಿ ಕೇಳ್ಬೋದು, ಬೇರೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು. ಆದ್ರಿಂದ ನಿಮ್ಗೆ ವಿವರವಾದ ಪ್ರಶ್ನೆಗಳಿದ್ರೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಯನ್ನ ಕೊಡ್ತೇನೆ, ಅದಕ್ಕೆ ನೀವು ಸಂಪರ್ಕಿಸ್ಬೋದು. ಹಾಗೆ ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇವತ್ತಿನ ಟಾಪಿಕ್ ಸಹ ಇದು ತುಂಬಾ ಜನರಲ್ ಆದ ಟಾಪಿಕ್, ಅಂದ್ರೆ ಮದ್ಯವ್ಯಸನಗಳಿಗೆ ಮಾತ್ರ ಅಂತಲ್ಲ, ಇದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ವಿಚಾರಗಳನ್ನ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುನಿಲ್ ಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾರಿಗೆ ಏನು ಪ್ರಶ್ನೆಗಳಿದ್ರು ಕೇಳಬಹುದು. ಹಾಗೆ ನಿಮ್ಗೆ ಮುಜುಗರ ಬೇಡ, ಪ್ರಶ್ನೆ ಕೇಳ್ಬೇಕಾದ್ರೆ ನನ್ನ ವಿವರಗಳನ್ನ ಸಂಗ್ರಹಿಸ್ಕೋತಾರೆ, ನನ್ನ ಹೆಸರು ಇತ್ಯಾದಿಗಳನ್ನ ಹೇಳ್ಬೇಕಾಗತ್ತೆ ಅನ್ನೋ ಮುಜುಗರ ಬೇಡ. ಯಾವುದೇ ರೀತಿಯ ನಿಮ್ಮ ವಿವರಗಳನ್ನು ನೀಡದೆಯೂ ಸಹ ನೀವು ನೇರವಾಗಿ ಪ್ರಶ್ನೆಗೆ ಬರಬಹುದು. ಹಾಗೆ ನಿಮ್ಗೆ ಈ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ನೀವು ವೈಯಕ್ತಿಕ ಮಟ್ಟದಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದೆ, ನನಗಿನ್ನು ಹೆಚ್ಚಿನ ಮಾರ್ಗದರ್ಶನ ಬೇಕು, ಈ ತರದ ವಿಚಾರಗಳಿದ್ರೆ ನಾನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಂತರದಲ್ಲಿ ನಾನು ನಿಮಗೆ ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಯನ್ನ ಕೊಡ್ತೇನೆ, ಅದಕ್ಕೆ ನೀವು ಸಂಪರ್ಕಿಸಬಹುದು. ಹಾಗೆ ಸ್ನೇಹಿತರೆ, ಏನಾಗುತ್ತೆ ಅಂದ್ರೆ ಇದು ನಮ್ಮ ಆಸ್ಪತ್ರೆ ಪ್ರಚಾರ ಕಾರ್ಯಕ್ರಮ ಅಲ್ಲ, ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ನಮ್ಮ ಆಸ್ಪತ್ರೆಯ ಹೆಚ್ಚಿನ ಸೇವೆಗಳ ಬಗ್ಗೆ ಎಲ್ಲ ವಿವರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಉದಾಹರಣೆಗೆ ನಮ್ಮ ಆಸ್ಪತ್ರೆಯಲ್ಲಿ ಒಳರೋಗಿ ದಾಖಲಾತಿ ವ್ಯವಸ್ಥೆಯಲ್ಲಿ ಜೊತೆಗೆ ವೃದ್ಧರ ಹಗಲು ಆರೈಕೆ ಕೇಂದ್ರದ ವ್ಯವಸ್ಥೆ, ವೃದ್ಧರ ದೀರ್ಘಕಾಲೀನ ಒಳರೋಗಿ ವ್ಯವಸ್ಥೆ, ಹಾಗೆ ಯೋಗ ಚಿಕಿತ್ಸೆಗಳಿವೆ, ಆಯುರ್ವೇದ ಚಿಕಿತ್ಸೆಗಳಿವೆ. ಹೀಗೆ ಡಾಕ್ಟರ್ ಎ.ವಿ. ಬಾಳಿಗ ಆಸ್ಪತ್ರೆ ಉಡುಪಿಯಲ್ಲಿ ಅನೇಕ ಸೇವೆಗಳು ಲಭ್ಯವಿದೆ. ಇದೆಲ್ಲದ ವಿವರಗಳನ್ನು ಸಹ ನೀವು ನೇರವಾಗಿ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ತಿಳ್ಕೋಬಹುದು. ಹಾಗಾಗಿ ನಾವು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಿಗಳಿಗೆ ವಿಶೇಷವಾದ ಚಿಕಿತ್ಸೆಗಳನ್ನ ಕೊಡ್ತಾ ಇರ್ತೀವಿ. ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ, ಮಾರ್ಗದರ್ಶನಗಳಿದ್ರೆ, ಚಿಕಿತ್ಸೆ ಈಗಾಗಲೇ ಪಡಿತಾ ಇರ್ತಕ್ಕಂಥವ್ರಿಗೆ ಬೇಕಾದ್ರೆ ಮಾರ್ಗದರ್ಶನಗಳು ಬೇಕಾಗಿದ್ರೆ, ನಾವು ಮನಶಾಸ್ತ್ರಜ್ಞರ ಸಂಪರ್ಕಿಸಬೇಕು ಅಂತ ಇದ್ರೆ, ಅಂದ್ರೆ ಕೌನ್ಸಿಲರ್ಸ್, ಸೈಕಿಯಾಟ್ರಿಸ್ಟ್ ಇವ್ರನ್ನೆಲ್ಲ ಸಂಪರ್ಕಿಸಬೇಕು, ಅವ್ರದ್ದು ಅಪಾಯಿಂಟ್ಮೆಂಟ್ ಬೇಕು, ಈ ರೀತಿ ಯಾವುದೇ ನಿಮ್ಗೆ ವಿವರಗಳು ಬೇಕಿದ್ರು ಸಹ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಬಹುದು. ದಯವಿಟ್ಟು ಯಾರು ಈ ಲೈನ್ ಅಲ್ಲಿ ಇದ್ದೀರಾ ಅವರೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ, ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಯನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾನೀಗ ಹೇಳ್ತಾ ಇದ್ದೇನೆ, 9242821215. ಇನ್ನೊಮ್ಮೆ ಹೇಳ್ತೇನೆ, 9242821215, 9242821215. ಇದು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆ. ಇದಕ್ಕೆ ನೀವು ಸಂಪರ್ಕಿಸಿ ನಿಮ್ಮ ಹೆಚ್ಚಿನ ವಿವರಗಳನ್ನ ಪಡ್ಕೋಬಹುದು ಸ್ನೇಹಿತರೆ. ಹಾಗೆ ಇನ್ನೊಂದು ವಿಚಾರ, ನಮ್ಮ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿಯ ವತಿಯಿಂದ ಮದ್ಯ ಮತ್ತು ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವೈದ್ಯಕೀಯ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ನಾವೊಂದು ಸಹಾಯವಾಣಿಯನ್ನು ಆರಂಭಿಸಿದ್ದೇವೆ. ಈ ಸಹಾಯವಾಣಿಯಲ್ಲಿ ಏನಿರ್ತಾರೆ ಅಂದ್ರೆ ನೇರವಾಗಿ ತಜ್ಞ ವೈದ್ಯರಿಗೆ ನೀವು ನೇರವಾಗಿ ಸಂಪರ್ಕಿಸಬಹುದು. ಕೆಲವೊಂದು ತುರ್ತು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ ನೀವು ಈಗಾಗಲೇ ಚಿಕಿತ್ಸೆ ಪಡಿತಾ ಇರ್ತೀರಾ, ಯಾವುದೋ ಒಂದು ಮಾತ್ರೆಯನ್ನು ಡಬಲ್ ಡೋಸ್ ಹಾಕ್ತಾರೆ, ಅಥವಾ ಸಡನ್ ಆಗಿ ನೀವು ಮಾತ್ರೆ ತಗೊಂಡ ತಕ್ಷಣ ಏನೋ ಅಲರ್ಜಿ ಆಗ್ಬೋದು, ಅಥವಾ ತಲೆ ಸುತ್ತು ಬೀಳೋ ತರ ಆಗ್ಬೋದು, ಈ ತರ ಏನೋ ಒಂದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಉಂಟಾಗ್ಬೋದು. ಅಂತ ಸಮಯದಲ್ಲಿ ನೀವು ಆಸ್ಪತ್ರೆಗೆ ಫೋನ್ ಮಾಡಿ ಬೆಳಗ್ಗೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ, ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ಹೇಳಿ ಆ ಸಮಯಕ್ಕೆ ನೀವು ಹೋಗೋದಾಗಿರೋದಿಲ್ಲ. ತಕ್ಷಣವೇ ಅದಕ್ಕೆ ಏನ್ ಮಾಡಬೇಕು, ತುರ್ತಾಗಿ ಏನ್ ಮಾಡಬೇಕು, ಆಸ್ಪತ್ರೆಗೆ ಹೋಗ್ಬೇಕು ಅಥವಾ ತುರ್ತು ಏನು ಮೆಡಿಕಲ್ ಏಡ್ಗಳು ಏನ್ ಬೇಕು, ಈ ತರದನ್ನೆಲ್ಲ ತಕ್ಷಣವಾಗಿ ತಜ್ಞ ವೈದ್ಯರೇ ನಿಮ್ಗೆ ಸಲಹೆ ನೀಡಬೇಕಾಗತ್ತೆ. ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ನಿಮ್ಗೆ ಸಲಹೆ ನೀಡಕ್ಕಾಗೋದಿಲ್ಲ. ಆದ್ರಿಂದ ಈ ಒಂದು ತಜ್ಞ ವೈದ್ಯರನ್ನು ನೇರವಾಗಿ ಸಂಪರ್ಕಿಸುವ ಒಂದು ಉದ್ದೇಶದಿಂದ ನಿಮಗೆ ನಮ್ಮ ತಜ್ಞ ವೈದ್ಯರ ಒಂದು ಬಳಿಯೇ ಇರ್ತಕ್ಕಂಥ ಸಹಾಯವಾಣಿಯ ಸಂಖ್ಯೆಯನ್ನು, ಅಂದ್ರೆ ಡೈರೆಕ್ಟ್ ಆಗಿ ಇದು ಡಾಕ್ಟರ್ನೇ ಕಾಂಟ್ಯಾಕ್ಟ್ ಮಾಡುತ್ತೆ. ಈ ಒಂದು ಹೆಲ್ಪ್ ಲೈನ್ ಡಾಕ್ಟರ್ 24 ಗಂಟೆಗಳ ಹೆಲ್ಪ್ ಲೈನ್ ಅಲ್ಲಿ ಅಂದ್ರೆ ಮುಖ್ಯವಾಗಿ ಈ ಒಂದು ಹೆಲ್ಪ್ ಲೈನ್ ಈ ಹೆಲ್ಪ್ ಲೈನ್ ನಂಬರ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ಬರ್ತೀರಾ ಅಂದ್ರೆ ಇದಕ್ಕೆ ನಿಮ್ಗೆ ಅಪಾಯಿಂಟ್ಮೆಂಟ್ ಅಗತ್ಯ ಇರೋದಿಲ್ಲ. ಅಂದ್ರೆ ಏನಾದ್ರು ಸಮಸ್ಯೆ ಇದ್ರೆ ಮಾತ್ರ ಇದಕ್ಕೆ ಕಾಲ್ ಮಾಡಿ. ಅಂದ್ರೆ ಏನೋ ಮಾತ್ರೆ ತಕೊಂಡು ಏನೋ ತೊಂದರೆ ಆಗಿದೆ, ಅಥವಾ ಕುಡಿತ ಮರುಕಳಿಸಿದೆ, ಅಥವಾ ಕ್ರೇವಿಂಗ್ ಬರ್ತಾ ಇದೆ, ಈ ತರದ್ ಏನಾದ್ರೂ ಸಮಸ್ಯೆ ಇದ್ದಾಗ ನೀವು ಖಂಡಿತವಾಗಿ ಇದು 24/7 ಇದಕ್ಕೆ ಕಾಲ್ ಮಾಡ್ಬೋದು. ಯಾರಾದ್ರೊಬ್ರು ಡಾಕ್ಟರೇ ರಿಸೀವ್ ಮಾಡ್ತಾರೆ ಈ ನಂಬರ್ ಅನ್ನ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಮುಖ್ಯವಾಗಿ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳೇ ಆಗಿರ್ತಕ್ಕಂಥ
ಡಾಕ್ಟರ್ ಸುನಿಲ್ ಅವರು ಸಹ ನಿಮಗೆ ಈ ಒಂದು ಎಮರ್ಜೆನ್ಸಿ ಲೈನಲ್ಲಿ ಸಿಗ್ತಾರೆ. ಹಗಲಿನ ಸಮಯದಲ್ಲಿ ನಿಮಗೆ ಹೆಚ್ಚಾಗಿ ಸಿಗ್ತಾರೆ. ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಯಾರೇ ವೈದ್ಯರು ಸಹ ನಿಮಗೆ ಸಿಗ್ತಾರೆ. 24 ಗಂಟೆಗಳ ಕಾಲವು ವಾರದ ಎಲ್ಲಾ ದಿನವೂ ನಿಮ್ಗೆ ಈ ಸಂಖ್ಯೆ ತೆರೆದಿರುತ್ತೆ ಹಾಗೂ ನೇರವಾಗಿ ತಜ್ಞ ವೈದ್ಯರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ, ನನಗೆ ಅಪಾಯಿಂಟ್ಮೆಂಟ್ ಬೇಕು, ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರೆ, ನನಗೆ ಈ ಡಾಕ್ಟರ್ ನಾಳೆ ಸಿಗ್ತಾರೆ, ಈ ತರದಕ್ಕೆಲ್ಲ ದಯವಿಟ್ಟು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ. ಈಗಷ್ಟೇ ನಾನು ಕೊಡ್ತಾ ಇರ್ತಕ್ಕಂಥ ತುರ್ತು ಸಹಾಯವಾಣಿಯ ಸಂಖ್ಯೆಗೆ ಸಂಪರ್ಕಿಸಬೇಡಿ. ಯಾಕಂದ್ರೆ ಇದು ಕೇವಲ ವೈದ್ಯಕೀಯ ಸೇವೆಗಳಿಗೆ ಮಾತ್ರ, ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಬಳಸಿ. ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕಿರೋದು, ಡಾಕ್ಟರ್ ವಿವರಗಳು ಬೇಕಿರೋದು, ಇದಕ್ಕೆಲ್ಲ ನೀವು ನಮ್ಮ ಸಂಪರ್ಕ ಸಂಖ್ಯೆಯಲ್ಲಿ, ನಮ್ಮ ಆಸ್ಪತ್ರೆಯ ಮುಖ್ಯವಾದ ಸಂಪರ್ಕ ಸಂಖ್ಯೆಯಲ್ಲಿ ನಿಮ್ಗೆ ಸಿಗ್ತಾರೆ. ದಯವಿಟ್ಟು ಈ ಸಹಾಯವಾಣಿಯ ಸಂಖ್ಯೆಯನ್ನು ನೀವು ನೋಟ್ ಮಾಡ್ಕೊಳ್ಳಿ. 6363139523. ಇನ್ನೊಮ್ಮೆ ಹೇಳ್ತೇನೆ, 6363139523. ಇದು ನಮ್ಮ ಆಸ್ಪತ್ರೆಯ ತುರ್ತು ವೈದ್ಯಕೀಯ ಸಹಾಯಕ್ಕಾಗಿ ಇರ್ತಕ್ಕಂಥ ಸಹಾಯವಾಣಿ ಸಂಖ್ಯೆ. ಇದು ನಮ್ಮ ಆಸ್ಪತ್ರೆ ವತಿಯಿಂದ ಇರ್ತಕ್ಕಂಥ ಸೇವೆ. ಮುಖ್ಯವಾಗಿ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದಿಂದಾಗಿ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ಅಥವಾ ಚಿಕಿತ್ಸೆ ಪಡೆಯುತ್ತಿರ್ತಕ್ಕಂಥ ರೋಗಿಗಳಿಗೆ ಏನಾದರೂ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾದಲ್ಲಿ, ಆಕಸ್ಮಿಕ ಉಂಟಾದಲ್ಲಿ ತುರ್ತಾಗಿ ಏನ್ ಮಾಡ್ಬೇಕು ಅನ್ನೋ ಒಂದು ಮಾರ್ಗದರ್ಶನ, ಅಥವಾ ಇದಕ್ಕೆ ನನಗೆ ಉದಾಹರಣೆಗೆ ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಸುನಿಲ್ ಅವರು ಹೇಳಿದ್ರು, ನನಗೆ ತುಂಬಾ ಕ್ರೇವಿಂಗ್ ಬರ್ತಾ ಇದೆ, ನಾನು ನಾಳೆ ಬರ್ಬೇಕು ಹೀಗೆ ಅನಿಸ್ತಿದೆ ಅಂದ್ರೆ ತಕ್ಷಣದಲ್ಲೇ ಬರ್ಬೇಕು, ನಾಳೆ ಬರ್ಬೇಕು, ಈ ತರದ ಒಂದು ಮಾರ್ಗದರ್ಶನ ನೇರವಾಗಿ ತಜ್ಞ ವೈದ್ಯರ ಬಳಿಯಿಂದಲೇ ನಿಮಗೆ ಸಿಗುತ್ತೆ. ಆದ್ರಿಂದ ಈ ಸಂಖ್ಯೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ನಮ್ಮ ಆಸ್ಪತ್ರೆಯ ಸಹಾಯವಾಣಿ ಸಂಖ್ಯೆ. ಇನ್ನು ಅನೇಕ ಸೇವೆಗಳು ನಮ್ಮಲ್ಲಿ ಲಭ್ಯವಿದೆ ಸ್ನೇಹಿತರೆ, ಆದರೆ ಇದು ನಮ್ಮ ಆಸ್ಪತ್ರೆಯ ಪ್ರಚಾರ ಕಾರ್ಯಕ್ರಮ ಆಗಿರೋದಿಲ್ಲ. ಇದೊಂದು ಜಾಗೃತಿ ಕಾರ್ಯಕ್ರಮ, ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅನೇಕ ಆಸ್ಪತ್ರೆಗಳಿಂದನೂ ಹೇಗೆ ನಾವು ಸೇರಿಸ್ಕೋತೀವಿ ಅಂದ್ರೆ, ಎಲ್ಲರನ್ನೂ ಒಂದು ಗುಂಪಿನಲ್ಲಿ ಸೇರಿಸ್ಕೊಂಡು ಅಲ್ಲಿ ಒಬ್ರು ಸಂಯೋಜಕರು ಇರ್ತಾರೆ. ಆ ಸಂಯೋಜಕರು ಏನ್ ಮಾಡ್ತಾರೆ, ಅವರೆಲ್ಲರಿಗೂ ಸ್ಪೀಕರ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಕೇಳಿಸ್ತಾರೆ. ಅವ್ರಿಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅವರು ಕೈ ಎತ್ತಿ ಸಂಯೋಜಕರ ಮೂಲಕ ನಮಗೆ ಪ್ರಶ್ನೆಗಳನ್ನ ಕೇಳಿಸ್ತಾರೆ ಅಥವಾ ಇದನ್ನ ಸಂಪರ್ಕಿಸ್ತಾರೆ. ಈ ರೀತಿ ಬೆಂಗಳೂರಿನ ಅನೇಕ ಭಾಗದಿಂದ, ಹಾಗೆ ಕರ್ನಾಟಕದ ಅನೇಕ ಭಾಗದಿಂದ ಅಂತಾನೆ ಹೇಳ್ಬೋದು. ಜೊತೆಗೆ ಕನ್ನಡಿಗರು, ಹೊರಗಡೆ ಇರ್ತಕ್ಕಂಥ ಕನ್ನಡಿಗರು ಸಹ ಈ ಕಾರ್ಯಕ್ರಮಕ್ಕೆ ಸೇರ್ಕೋತಾರೆ.